Okay, we will begin now. We will discuss matrices and determinants. So here is a question from previous year. If 2 times of this matrix 1 3 0 x ಎಲ್ಲ 2 cross 2 matrix plus matrix y 0 1 2 is equal to matrix 5 6 1 8 ಇದೆ, then the value of x and y are, so we have 4 values. So to find the value of x and y, here you can equate the left hand side and right hand side, that is corresponding elements of the two matrices. ಇಲ್ಲಿ ನಾನು ಮಲ್ಟಿಪ್ಲೈ ಮಾಡ್ಕೊಂಡಾಗಿದ್ರಿಂದ 2 ಆಗುತ್ತೆ, ಇಲ್ಲಿ 6 ಬರುತ್ತೆ, ಇಲ್ಲಿ 0, ಇಲ್ಲಿ 2x ಆಗುತ್ತೆ. ಆಮೇಲೆ ಪ್ಲಸ್ ನೋಡಿ y 0 1 2 ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 5 6 1 8 ಇದೆ. ಸೊ ಬೇಸಿಕ್ ಕ್ವಶನ್ ಇದು. ಸೊ ಇಲ್ಲಿ 2 ಪ್ಲಸ್ y ಆಯಿತು, 6 plus 0 ಅಂದರೆ 6, 0 plus 1 is 1 here, and 2x plus 2 ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಮ್ಯಾಟ್ರಿಕ್ಸ್. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋ ಮ್ಯಾಟ್ರಿಕ್ಸ್ 5 6 1 8 ಅಂತ ಆಯ್ತು. ಈಗ ಈಕ್ವೇಟ್ ಮಾಡಿದ್ರೆ 2 plus y is equal to 5 ಆಯ್ತು. ನೋಡಿ ಇಲ್ಲಿದೆ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಈಕ್ವೇಟ್ ಮಾಡ್ಕೊಳ್ಳೋಣ. 2 plus y equals 5 implies y is equal to 5 minus 2 which is 3. ಸೊ y 3 ಆಯಿತು. ಇನ್ನು 2x plus 2 is equal to 8 ಇಲ್ಲಿದೆ ನೋಡಿ, 2x plus 2 equals 8 ಆಯಿತು. That implies x is equal to 2x equals 6, x is equal to 3. So option A ನಲ್ಲಿದೆ ನೋಡಿ, it is in option A here. X equals 3 and y is equal to 3. So you can write down this. X equals 3 and y is equal to 3. Next is a symmetric matrix, find x ಅಂತ ಇದೆ. If this matrix 4x plus 2, 2x minus 3 and x plus 1 ಇದೆ, ಈ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಫೈಂಡ್ x. ಈಗ ಸಿಮಿಟ್ರಿಕ್ ಅಂದ್ರೆ a equals a transpose ಆಗುತ್ತೆ. ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಮೀನ್ಸ್ a equals a transpose. Let us use this fact. ಅವಾಗ ಆಕ್ಚುಲಿ ಈ 2x minus 3 is equal to x plus 2 ಆಗ್ಬಿಡುತ್ತೆ. ಸೊ ಅದು ಯಾವ ತರ ಅಂದ್ರೆ, ಈಗ ಒಂದ್ಸಲಿ ನೀವು ನೋಡ್ಕೊಂಡಿದ್ರೆ ನೆಕ್ಸ್ಟ್ ಟೈಮ್ ಈ ತರ ಕ್ವಶನ್ಸ್ ಬಂದಾಗ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು. 2x minus 3 x plus 1, ದಿಸ್ ಈಸ್ a ಟ್ರಾನ್ಸ್ಪೋಸ್ ಅಂದ್ರೆ 4 ಇಲ್ಲಿ x plus 2, ಆಮೇಲೆ 2x minus 3 x plus 1 ರೋಸ್ ಮತ್ತೆ ಕಾಲಮ್ಸ್ ಅನ್ನ ಇಂಟರ್ಚೇಂಜ್ ಮಾಡಿದ್ವಿ. ಈಗ ಎಷ್ಟೊಂದು ಎರಡು ವ್ಯಾಲ್ಯೂ ಬರುತ್ತೆ ನೋಡಿ, x plus 2 equals 4, 2x minus 3 equals x plus 2, x plus 2 is equal to 2x minus 3 ನೋಡಿ ಇಲ್ಲಿದೆ corresponding elements. x plus 2 is equal to 2x minus 3 or 2x minus 3 ಹಿಂಗ್ ತಗೊಂಡ್ರು ಕೂಡ x plus 2 ಆಗುತ್ತೆ. x plus 1 x plus 1 ಇಲ್ಲಿ ಸೇಮ್ ಇದೆ. ಸೊ ಅಲ್ಲಿಗೆ x plus 2 is equal to 2x minus 3, ಅಲ್ಲಿಗೆ 2 plus 3 is equal to 2x minus x, ಅಲ್ಲಿಗೆ x is equal to 5, x equals 5. ಸೊ ಈಗ ನಾವೇನ್ ಮಾಡ್ಬೋದು, ನೆಕ್ಸ್ಟ್ ಫೈಂಡ್ x ಅಂತ ಕೇಳಿದ್ರೆ ನೋಡಿ ಇದೆರಡನ್ನು ಈಕ್ವೇಟ್ ಮಾಡ್ಬಿಟ್ರೆ ಆಯ್ತು. 2x minus 3 equals x plus 2 ಅಂತ ಈಕ್ವೇಟ್ ಮಾಡ್ಕೊಂಬಿಡಿ, so that you can find the value of x. A equals A transpose implies 2x minus 3 is equal to x plus 2 ಇಲ್ಲಿದೆಲ್ಲ ಇದು, so that you will get the value of x here.
Now, if A is equal to 1, 2, 0, 1, matrix 2 cross 2 matrix ಇದೆ ಇಲ್ಲಿ A to the power of n ಏನು ಅಂತ. ಇಲ್ಲಿ n ಗೆ ನಾವು ವ್ಯಾಲ್ಯೂಸ್ ಕೊಡ್ತಾ ಹೋದ್ರೆ ನಮಗೆ ಕ್ಲಿಯರ್ ಆಗಿಬಿಡುತ್ತೆ. ಯಾವ ಆಪ್ಷನ್ಸು ಏನ ಕೊಡುತ್ತೋ n ಈಕ್ವಲ್ಸ್ 1 ಕೊಟ್ಟಾಗ ಅದನ್ನ ತಗೋಬಹುದು. ಅಕಸ್ಮಾತ್ n ಈಕ್ವಲ್ಸ್ 1 ಕೊಟ್ಟಾಗ ನನಗೆ 2 ಆನ್ಸರ್ ಬಂತು ಅಂದ್ರೆ n ಈಕ್ವಲ್ಸ್ 2 ಕೊಟ್ಟು ಚೆಕ್ ಮಾಡಬೇಕಾಗತ್ತೆ. ಸಪೋಸ್ n is equal to 1 ಅನ್ಕೊಳ್ಳಿ, ಅವಾಗ a is 1 to 0 1 ಬರಬೇಕು. ನೋಡಿ ಆಪ್ಷನ್ 1 ಏನಾಯ್ತು, ಇಲ್ಲಿ 1 ಇದೆ, n ಈಕ್ವಲ್ಸ್ 1 ಕೊಟ್ರೆ 2 to the power of 1 ಅಂದ್ರೆ 2 minus 2 0 ಆಯ್ತು ಇದು, and 0 1 this is not equal to a, this is not equal to a. ಹಾಗಾಗಿ ನಾನೇನ್ ಮಾಡ್ತೀನಿ, this is not equal to a, ಹಾಗಾಗಿ ಆಪ್ಷನ್ a ಸರಿ ಇಲ್ಲ. ಇನ್ನು ಆಪ್ಷನ್ 2 ನೋಡಿ, ಅಲ್ಲಿ 1 1 0 1 ಬರುತ್ತೆ, ದಿಸ್ ಇಸ್ ಆಲ್ಸೋ ನಾಟ್ ಈಕ್ವಲ್ ಟು ಎ ಆಯ್ತು. ಇನ್ನು ಆಪ್ಷನ್ 3 ನೋಡಿ 1 2 0 1 ಬರುತ್ತೆ n is equal to 1 ಕೊಟ್ಟಾಗ, ಸೊ ದಿಸ್ ಈಸ್ ಈಕ್ವಲ್ ಟು ಎ. ಆಪ್ಷನ್ 4 ನೋಡಿ 1 1 1 1 ಬರುತ್ತೆ, ದಿಸ್ ಇಸ್ ಆಲ್ಸೋ ನಾಟ್ ಈಕ್ವಲ್ ಟು ಎ. ಸೊ when n is equal to 1, when n equals 1, option 3 alone gives the value of a here. Option 3 only gives the value of 1 2 n 0 1, ಇಲ್ಲಿ 1 ಕೊಟ್ಟಾಗ n ನನಗೆ a ಬರ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಆಪ್ಷನ್ 3 is the right choice. ಸೊ ಇಲ್ಲಿ n ಗೆ ವ್ಯಾಲ್ಯೂ ಕೊಟ್ಟು we can eliminate the other alternatives to get the right choice. So n equals 1, 3 alone gives the correct answer. If the matrix 2 3 5 minus 1 is equal to a plus b,
where A is symmetric and B is skew symmetric matrix, then B is equal to, ಈಗ ಏನಾಗುತ್ತೆ, ಯಾವುದೇ ಮ್ಯಾಟ್ರಿಕ್ಸ್ ಅನ್ನ ನಾವು ಸಮ್ ಆಫ್ ಸಿಮಿಟ್ರಿಕ್ ಅಂಡ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು. ಎ ಟ್ರಾನ್ಸ್ಪೋಸ್ ಪ್ಲಸ್ ಎ ಟ್ರಾನ್ಸ್ಪೋಸ್ ಅಂದ್ರೆ ಸಿಮಿಟ್ರಿಕ್, ಎ ಟ್ರಾನ್ಸ್ಪೋಸ್ ಮೈನಸ್ ಎ ಆಫ್ ಇಂಟು ಎ ಟ್ರಾನ್ಸ್ಪೋಸ್ ಪ್ಲಸ್ ಎ plus A transpose minus A, that is sum of symmetric and skew symmetric matrix. Always A transpose plus A is symmetric and A transpose minus A is skew symmetric matrix ಅಂತ ಇದೆ. ಇಲ್ಲಿ ಆ ಕಾನ್ಸೆಪ್ಟ್ ಯೂಸ್ ಮಾಡಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, B is skew symmetric ಅಂತ ಕೊಟ್ಟಿದ್ದಾರೆ. ಸೊ B is skew symmetric ಅಂತಂದ್ರೆ ಇಲ್ಲಿ ನೋಡಿ, B is equal to 1/2 P minus Q, 1/2 P minus Q, that is 1/2 into ಮ್ಯಾಟ್ರಿಕ್ಸ್ 2 3 5 minus 1. ಇಲ್ಲಿ ಏನಿದೆ ಅದು, ಇಲ್ಲಿ ವಾಟ್ ಈಸ್ ಗಿವನ್ ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ ಇದಲ್ಲ 2 3 5 minus 1 ಇದೆ, 2 3 5 minus 1, ದಿಸ್ ಈಸ್ P ಮೈನಸ್ Q ಅಂದ್ರೆ ಇದ್ರ ಟ್ರಾನ್ಸ್ಪೋಸ್ 2 3, ಇಲ್ಲಿದೆ ನೋಡಿ 2 3 ಹೀಗಿತ್ತು, ಅದು 2 3 ಟ್ರಾನ್ಸ್ಪೋಸ್ ಬಂತು. ಆಮೇಲೆ 5 minus 1 ಅಂದ್ರೆ ರೋ ಇದ್ದಿದ್ದು ಕಾಲಮ್ ಆಯ್ತು, ಅದ್ರ ಟ್ರಾನ್ಸ್ಪೋಸ್. ಇಲ್ಲಿ P ಅನ್ನೋದು A ಅಲ್ಲಿ ಕೊಟ್ಟಿದಾರಲ್ಲ ಒಂದು ಮ್ಯಾಟ್ರಿಕ್ಸ್, ಅದೇ P, ಅದರ ಟ್ರಾನ್ಸ್ಪೋಸ್ ಪಕ್ಕದಲ್ಲಿದೆ, ಅಲ್ಲಿಗೆ P ಮೈನಸ್ Q ಆಯ್ತು. ಈಗ ನಾವು ಯು ಕ್ಯಾನ್ ಸಿಂಪ್ಲಿಫೈ ದಿಸ್. 2 minus 2 0 ಆಯ್ತು, 3 minus 5 minus 2 ಆಯ್ತು, 5 minus 3 is 2, minus 1 minus of minus 1 that is 0. ಅಲ್ಲಿಗೆ 1/2 ಅಂತ ಡಿವೈಡ್ ಮಾಡಿದ್ರೆ 0 minus 1 1 0 ಬರುತ್ತೆ. ಸೊ ಅಲ್ಲಿಗೆ ಆಪ್ಷನ್ ಯಾವುದು ನೋಡಿ, B is equal to 0 minus 1 1 0 is in option 4. If A is a 3 cross 4 matrix and B is matrix such that A transpose B and BA transpose are both defined, then B is of the type 4 cross 4, 3 cross 4, 4 cross 3 and 3 cross 3 ಈ ತರ ಇದೆ. ಓಕೆ, ಈಗ ನಾನು ಏನ್ ಮಾಡಬೇಕು ಅಂದ್ರೆ, A ಟ್ರಾನ್ಸ್ಪೋಸ್ B, BA ಟ್ರಾನ್ಸ್ಪೋಸ್ ಡಿಫೈನ್ಡ್ ಆಗಿದೆ, B ನ ಆರ್ಡರ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಈಗ A ಆರ್ಡರ್ ಕೊಟ್ಟಿದ್ದಾರೆ, A ಆರ್ಡರ್ ಆಫ್ A, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ A is 3 cross 4. ಒಂದು ಏನಪ್ಪಾ ಅಂದ್ರೆ, ಈಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಸೇ AB ಅಂತ ಇಟ್ಕೊಳ್ಳೋಣ, ಈಸ್ ಡಿಫೈನ್ಡ್ ಯಾವಾಗ ಅಂದ್ರೆ, ನಂಬರ್ ಆಫ್ ಕಾಲಮ್ಸ್ ಆಫ್ A, ನಂಬರ್ ಆಫ್ ಕಾಲಮ್ಸ್ ಆಫ್ A is equal to number of rows of B ಆಗಿದ್ರೆ ಇನ್ ಜನರಲ್ AB is defined. ಇದು ನನಗೆ ಬೇಕು. ಈಗ A ಟ್ರಾನ್ಸ್ಪೋಸ್ ಇಂಟು B, A ಟ್ರಾನ್ಸ್ಪೋಸ್ B ಡಿಫೈನ್ಡ್ ಆಗಿದೆ ಅಂದ್ರೆ, ಈಗ A ಟ್ರಾನ್ಸ್ಪೋಸ್ ಅಂದ್ರೆ 4 cross 3 ಆಯ್ತು. A ಟ್ರಾನ್ಸ್ಪೋಸ್ B, A ಟ್ರಾನ್ಸ್ಪೋಸ್ ಈಗ A 3 cross 4, ಹಾಗಾದ್ರೆ A ಟ್ರಾನ್ಸ್ಪೋಸ್ 4 cross 3. ಈಗ ನೆಕ್ಸ್ಟ್ ಇಂಟು B ಡಿಫೈನ್ ಆಗ್ಬೇಕು ಅಂದ್ರೆ B ನ ರೋ 3 ಆಗಿರ್ಬೇಕು. ಕಾಲಮ್ ನಮ್ಗೆ ಗೊತ್ತಿಲ್ಲ, B ನ ರೋ 3, ಕಾಲಮ್ ಎಷ್ಟು ಅಂತ ಗೊತ್ತಿಲ್ಲ, ಐ ವಿಲ್ ಟೇಕ್ ಇಟ್ ಆಸ್ P ಅಂತ ಅನ್ಕೊಳ್ತೀನಿ. ಈಗ BA ಟ್ರಾನ್ಸ್ಪೋಸ್ ಇಸ್ ಆಲ್ಸೋ ಡಿಫೈನ್ಡ್, BA ಟ್ರಾನ್ಸ್ಪೋಸ್ ಇಸ್ ಆಲ್ಸೋ ಡಿಫೈನ್ಡ್ ಅಂದ್ರೆ ನೋಡಿ, ಇಲ್ಲಿ 3 cross P ಅಂತ ತಗೊಂಡಿದೀವಿ, 3 cross P ಇಂಟು ಇಲ್ಲಿ 4 cross 3 A ಟ್ರಾನ್ಸ್ಪೋಸ್ ಅಂದ್ರೆ P is equal to 4 ಆಗ್ಬೇಕು. ನೋಡಿ, ಇದೆರಡು ಸೇಮ್ ಆಗಿದ್ರೆ ಮಾತ್ರ ಇಟ್ ಇಸ್ ಡಿಫೈನ್ಡ್. ಅಲ್ಲಿಗೆ ನಮ್ಗೆ ಒಂದು ಇದು 3 ಅಂತ ಆಗಿತ್ತು, P ಅಂದ್ರೆ ಎಷ್ಟಾಯ್ತು 4 ಅಂತ ಆಯ್ತು. ಅಲ್ಲಿಗೆ 3 cross 4 is the order of B, which is in option 2 here. So concept ಏನು, AB is defined when number of columns of A equals number of rows of B. A transpose B defined ಹಂಗಂತ ಕೊಟ್ಟಿದ್ದಾರೆ, A ಕೊಟ್ಟಿದ್ರು ಆರ್ಡರು, ಸೊ ಅಲ್ಲಿಗೆ A ಟ್ರಾನ್ಸ್ಪೋಸ್ ಉಲ್ಟಾ ಆಗುತ್ತೆ 4 cross 3 ಅಂತ. ಸೊ ನಂಬರ್ ಆಫ್ ಕಾಲಮ್ಸ್ ಆಫ್ A ಮಸ್ಟ್ ಬಿ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ B ಅಂದ್ರೆ A ಟ್ರಾನ್ಸ್ಪೋಸ್ ನ ಕಾಲಮ್ 3 ಇದೆ ಅಂದ್ರೆ ಇಲ್ಲಿ ನೆಕ್ಸ್ಟ್ B ನ ರೋ 3 ಆಗ್ಬೇಕು. ಅವಾಗ ನನಗೆ ರೋ 3 ಅಂತ ಗೊತ್ತಾಯ್ತು ಯಾವ್ದ್ರದ್ದು,
ಈ ಬಿ ಅನ್ನೋ ಮ್ಯಾಟ್ರಿಕ್ಸ್ ಇಂದು ಕ್ರಾಸ್ ಪಿ ಅಂತ ತಗೊಂಡಿದ್ದೀನಿ. ಸೊ ಇಲ್ಲಿ ಪಿ ತಗೊಂಡೆ. ನೆಕ್ಸ್ಟ್ ಬಿ ಎ ಟ್ರಾನ್ಸ್ಪೋಸ್ ಇಸ್ ಆಲ್ಸೋ ಡಿಫೈನ್ಡ್. ಹಾಗಾಗಿ 3 ಇಂಟು ಪಿ, ಬಿ ಅಂದ್ರೆ 3 ಇಂಟು ಪಿ, ದಟ್ ಈಸ್ 3 ಕ್ರಾಸ್ ಪಿ ಅಂತ ತಗೊಂಡಿದ್ದೀನಿ. ಇಲ್ಲಿ 4 ಕ್ರಾಸ್ 3 ಆಲ್ರೆಡಿ ಗೊತ್ತು ಯಾವುದು ಎ ಟ್ರಾನ್ಸ್ಪೋಸ್. ಹಾಗಾಗಿ ಪಿ ಇಸ್ ಈಕ್ವಲ್ ಟು 4 ಆದ್ರೆ ಮಾತ್ರ ಬಿ ಎ ಟ್ರಾನ್ಸ್ಪೋಸ್ ಇಸ್ ಡಿಫೈನ್ಡ್. ಹಾಗಾಗಿ 3 ಇಂಟು 4 ಇಸ್ ದ ರಿಕ್ವೈರ್ಡ್ ಆನ್ಸರ್. Next, if A is a matrix of order m cross n and B is a matrix such that AB transpose and B transpose A are both defined, the order of matrix B is m cross m, n cross n, n cross m and m cross n. So idu ade taraha question. A is a matrix of order m cross n, that is order of A is equal to m cross n. ಇಲ್ಲೂ ನೋಡಿ ಎ ಬಿ ಟ್ರಾನ್ಸ್ಪೋಸ್ ಡಿಫೈನ್ಡ್, ಬಿ ಟ್ರಾನ್ಸ್ಪೋಸ್ ಎ ಆರ್ ಬೋತ್ ಡಿಫೈನ್ಡ್ ಅಂತ ಹೇಳಿದ್ದಾರೆ. ಸೊ ಈಗ ನನಗೆ ಎ ಬಿ ಟ್ರಾನ್ಸ್ಪೋರ್ಟ್ ಆರ್ಡರ್ ಆಫ್ ಬಿ ನನಗೆ ಗೊತ್ತಿಲ್ಲ ಎಷ್ಟು ಅಂತ. ಓಕೆ, ಐ ವಿಲ್ ಟೇಕ್ ಇಟ್ ಆಸ್ ಪಿ ಕ್ರಾಸ್ ಕ್ಯೂ ಹಂಗಂತ ಅನ್ಕೊಳ್ತೀನಿ. ಪಿ ಕ್ರಾಸ್ ಕ್ಯೂ. ಈಗ ಬಿ ಟ್ರಾನ್ಸ್ಪೋಸ್ ಏನಾಗುತ್ತೆ ನೋಡಿ, ಆರ್ಡರ್ ಆಫ್ ಬಿ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಕ್ಯೂ ಕ್ರಾಸ್ ಪಿ ಆಗುತ್ತೆ. ಆರ್ಡರ್ ಆಫ್ ಬಿ ಟ್ರಾನ್ಸ್ಪೋಸ್ ಈಸ್ ಕ್ಯೂ ಕ್ರಾಸ್ ಪಿ. ಈಗ ಎ ಬಿ ಟ್ರಾನ್ಸ್ಪೋಸ್ ಡಿಫೈನ್ಡ್, ಎ ಬಿ ಟ್ರಾನ್ಸ್ಪೋಸ್ ಡಿಫೈನ್ ಆಗಬೇಕು ಅಂದ್ರೆ ಇದು ನೋಡಿ ಆರ್ಡರ್ ಆಫ್ ಎ ಎಂ ಕ್ರಾಸ್ ಎನ್, ಬಿ ಟ್ರಾನ್ಸ್ಪೋಸ್ ಅಂದ್ರೆ ಕ್ಯೂ ಕ್ರಾಸ್ ಪಿ. ಹಾಗಾದ್ರೆ ಇದೆರಡು ಈಕ್ವಲ್ ಆಗಬೇಕು. ಸೊ ಎನ್ ಇಸ್ ಈಕ್ವಲ್ ಟು ಕ್ಯೂ ಆಯ್ತು ಒಂದು. ನೆಕ್ಸ್ಟ್ ಬಿ ಟ್ರಾನ್ಸ್ಪೋಸ್ ಎ ಈಸ್ ಡಿಫೈನ್ಡ್. ಬಿ ಟ್ರಾನ್ಸ್ಪೋಸ್ ಅಂದ್ರೆ ನಾನಿಲ್ಲಿ ಕ್ಯೂ ಕ್ರಾಸ್ ಪಿ ಅಂತ ತಗೊಂಡಿದ್ದೀನಿ. ಆಮೇಲೆ ಇಂಟು ಇಲ್ಲಿ ನೋಡಿ ಎದು ಆರ್ಡರ್ ಏನಿದೆ ಎಂ ಕ್ರಾಸ್ ಎನ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಪಿ ಇಸ್ ಈಕ್ವಲ್ ಟು ಎಂ ಆಗಬೇಕು, ಅವಾಗಲೇ ಇದು ಡಿಫೈನ್ ಆಗೋದು. ಹಾಗಾದ್ರೆ ಏನಾಯ್ತು, ಎಂ ಇಸ್ ಈಕ್ವಲ್ ಟು ಪಿ ಆಯ್ತು. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಬಿ. ಈಗ ಬಿ ಅಂದ್ರೆ ಏನ್ ತಗೊಂಡಿದೀವಿ, ಆರ್ಡರ್ ಆಫ್ ಬಿ ಇಸ್ ಈಕ್ವಲ್ ಟು ಪಿ ಕ್ರಾಸ್ ಕ್ಯೂ ಅಂತ ತಗೊಂಡಿದೀವಿ, ಆರ್ ಪಿ ಇಂಟು ಕ್ಯೂ ಅಂತ ತಗೊಂಡಿದೀವಿ. ಸೊ ಪಿ ಇಸ್ ಈಕ್ವಲ್ ಟು ನಮ್ಗೆ ಎಂ ಬಂತು, ಕ್ಯೂ ಅಂದ್ರೆ ಏನ್ ಬಂದಿದೆ, ಎನ್ ಬಂದಿದೆ. ಹಾಗಾದ್ರೆ ಆನ್ಸರು ಇದಕ್ಕೆ ಎಂ ಕ್ರಾಸ್ ಎನ್ ಆಗತ್ತೆ. ಆರ್ಡರ್ ಆಫ್ ಬಿ ಈಸ್ ಆಲ್ಸೋ ಎಂ ಕ್ರಾಸ್ ಎನ್. ಸೊ ಹಿಂದಿನ ಕ್ವಶನ್ ಅಲ್ಲಿ ನಂಬರ್ಸ್ ಇತ್ತು, ಇಲ್ಲಿ ಎಂ ಮತ್ತೆ ಎನ್ ಅಂತ ಬೇರೆ ಬೇರೆಯಾಗಿ ಅಂದ್ರೆ ಜನರಲ್ ಆಗಿ ಕೊಟ್ಟಿದ್ದಾರೆ. ಸೊ ಆರ್ಡರ್ ಈಸ್ ಎಂ ಕ್ರಾಸ್ ಎನ್. ಆನ್ಸರ್ ಈಸ್ 4. ನೆಕ್ಸ್ಟ್ ನೋಡಿ ಇನ್ನೊಂದು ಪ್ರೀವಿಯಸ್ ಇಯರ್ ಕ್ವಶನ್. ಕಾಸ್ 2 ಥೀಟಾ ಮ್ಯಾಟ್ರಿಕ್ಸ್ ಎ ಅಂದ್ರೆ ಕಾಸ್ 2 ಥೀಟಾ ಮೈನಸ್ ಸೈನ್ 2 ಥೀಟಾ, ಸೈನ್ 2 ಥೀಟಾ ಕಾಸ್ 2 ಥೀಟಾ and a plus a transpose is equal to I, where I is the unit matrix of 2 cross 2. A transpose is the transpose of A, then value of theta is equal to. ಸೊ ಇಲ್ಲಿ ಕೊಟ್ಟಿರೋ ಕಂಡೀಷನ್ ಯೂಸ್ ಮಾಡಿದ್ರೆ ಸಾಕು, a plus a transpose is equal to I. ಮತ್ತೆ ಐ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಕ್ರಾಸ್ 2, ಎ ಟ್ರಾನ್ಸ್ಪೋಸ್ ಅಂದ್ರೆ ಟ್ರಾನ್ಸ್ಪೋಸ್ ಆಫ್ ಎ ಅನ್ನೋದೆಲ್ಲ ಕೊಟ್ಟಿದ್ದಾರೆ. ವ್ಯಾಲ್ಯೂ ಆಫ್ ಥೀಟಾ ನಾವು ಫೈಂಡ್ ಔಟ್ ಮಾಡಕ್ಕಿದೆ. ಸೊ ಹಾಗಿದ್ರೆ ಲೆಟ್ ಮಿ ಕನ್ಸಿಡರ್ ವಾಟ್ ಈಸ್ ಗಿವನ್ ಹಿಯರ್, ದಟ್ ಈಸ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಏನಿದೆ ಅದನ್ನ ತಗೊಳ್ಳೋಣ. ಸೊ ಎ ಅಂದ್ರೆ ಕಾಸ್ 2 ಥೀಟಾ ಮೈನಸ್ ಸೈನ್ 2 ಥೀಟಾ sin 2 theta cos 2 theta plus A transpose ಅಂದ್ರೆ cos 2 theta minus sin 2 theta sin 2 theta cos 2 theta which is equal to I. Identity ಅಂದ್ರೆ 1001 ಆ ಮ್ಯಾಟ್ರಿಕ್ಸ್ ಆಗುತ್ತೆ. So now we can add these two. Cos 2 theta plus cos 2 theta ಅಂದ್ರೆ 2 cos 2 theta ಆಯ್ತು, ಮೈನಸ್ ಸೈನ್ 2 theta, ಸಾರಿ ನಾನು ಇಲ್ಲಿ ಟ್ರಾನ್ಸ್ಪೋಸ್ ಬರಿಬೇಕಾಗಿತ್ತು, ಸೇಮ್ ಬರ್ಕೊಂಡ್ಬಿಟ್ಟಿದ್ದೀನಿ. ಲೆಟ್ ಮಿ ರೆಕ್ಟಿಫೈ ದಿಸ್.
ಎ ಟ್ರಾನ್ಸ್ಪೋಸ್ ಅಲ್ವಾ, ಕಾಸ್ 2 ಥೀಟಾ ಮೈನಸ್ ಸೈನ್ 2 ಥೀಟಾ ಇಲ್ಲಿ ಬರುತ್ತೆ. ಆಮೇಲೆ ಸೈನ್ 2 ಥೀಟಾ ಇಲ್ಲಿ ಕಾಸ್ 2 ಥೀಟಾ ಬರುತ್ತೆ. ಈಗ ಕಾಸ್ 2 ಥೀಟಾ ಕಾಸ್ 2 ಥೀಟಾ 2 ಕಾಸ್ 2 ಥೀಟಾ ಆಯಿತು. ಮೈನಸ್ ಸೈನ್ 2 ಥೀಟಾ ಪ್ಲಸ್ ಸೈನ್ 2 ಥೀಟಾ ಅಂದರೆ 0 ಆಯಿತು. Sin 2 theta minus sin 2 theta again 0 here. Here I have 2 cos 2 theta which is equal to identity matrix ಅಂದ್ರೆ 1 0 0 1. ಸೊ ಅಲ್ಲಿಗೆ ನಮಗೆ ಈಕ್ವೇಟ್ ಮಾಡಿದಾಗ 2 cos 2 theta equals 1 ಆಯಿತು. ದಟ್ ಇಂಪ್ಲೈಸ್ cos 2 theta equals 1 by 2 ಆರ್ 1 by 2 ಯಾವಾಗ ಬರುತ್ತಿದ್ದು ಅಂದರೆ cos pi by 3. ಸೊ 1 by 2 ಅಂದರೆ cos pi by 3. ಅಲ್ಲಿಗೆ 2 theta equals pi by 3 ಆಯಿತು, which implies theta as pi by 6. Theta as pi by 6, which is in option A here. So option A is the right choice. So next question ಹೋಗಕ್ಕೆ ಮುಂಚೆ ನೋಡಿ, you can look at the solution. Given A ಕೊಟ್ಟಿದೆ, A transpose ಕೊಟ್ಟಿದೆ, A transpose ನಾವೇ ಫೈಂಡ್ ಔಟ್ ಮಾಡ್ಕೊಂಡ್ವಿ by changing the rows into columns and columns into rows. A plus A transpose is I is given. ಸೊ ಎರಡು ಆ್ಯಡ್ ಮಾಡಿದಾಗ ಈ ಮ್ಯಾಟ್ರಿಕ್ಸ್ 2 cos 2 theta 0 0 2 cos 2 theta ಬಂತು. I ಅಂದರೆ 1 0 0 1 ಈಕ್ವೇಟ್ ಮಾಡಿದ್ವಿ, theta is pi by 6 ಅಂತ ಬಂತು. ನೆಕ್ಸ್ಟು, ಸೊ ಮ್ಯಾಟ್ರಿಕ್ಸ್ ಮೇಲೆ 3-4 ಕ್ವಶನ್ಸ್ ET 2016 ಅಲ್ಲಿ ನೋಡಿದ್ದೀರಿ ಆಗಲೇ. A is equal to ಮ್ಯಾಟ್ರಿಕ್ಸ್ 3 1 minus 1 2 then A square minus 5A is equal to. ಸೊ ಡೈರೆಕ್ಟ್ ಕ್ವಶನ್ ಇದು. ಸೊ A is given as 3 1 minus 1 2 ನೋಡಿ ಇಲ್ಲಿದೆ. A is 3 1 minus 1 2. ದಟ್ ಇಂಪ್ಲೈಸ್ A ಸ್ಕ್ವಯರ್ ಅಂದರೆ A ಇಂಟು A ಬರ್ಕೊಂಡಿದೆ. 3 1 minus 1 2 3 1 minus 1 2 ಅಂತ ಬರ್ಕೊಂಡಿದೆ. ಸೊ ಆವಾಗ ಯು ನೋ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಸೊ ಎ ಸ್ಕ್ವಯರ್ನ ಹೇಗೆ ಮಾಡೋದು ಅಂದರೆ ಇಲ್ಲಿ ಬರೀತೀನಿ ನೋಡಿ. 3 ಇಂಟು 1 3 9 ಮೈನಸ್ 1 ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಮಾಡಿದಾಗ 3 ಇಂಟು 1 ಪ್ಲಸ್ 2 ದಟ್ ಈಸ್ 5 ಮೈನಸ್ 1 ಇಂಟು 3 ಈಸ್ ಮೈನಸ್ 3 ಮೈನಸ್ 2 ಮೈನಸ್ 1 ಇಂಟು 1 ಮೈನಸ್ 1 ಪ್ಲಸ್ 4. ಅಲ್ಲಿಗೆ 4 ಮೈನಸ್ 1 3 ಇಲ್ಲಿದೆ ನೋಡಿ. 9 ಮೈನಸ್ 1 8 3 ಪ್ಲಸ್ 2 5 ಮೈನಸ್ 3 ಮೈನಸ್ 2 ಮೈನಸ್ 5 4 ಮೈನಸ್ 1 is 3 ಅಂತ ಬಂತು. ಈಗ ಎ ಸ್ಕ್ವಯರ್ ಮೈನಸ್ 5a ನೋಡಿ, ಎ ಸ್ಕ್ವಯರ್ ಇಲ್ಲಿದೆ. ಕನ್ಸಿಡರ್ ವಾಟ್ ಈಸ್ ರಿಕ್ವೈರ್ಡ್, ದಟ್ ಈಸ್ ಎ ಸ್ಕ್ವಯರ್ ಮೈನಸ್ 5a. ಸೊ ಸಿಂಪಲ್ ಅಂಡ್ ಡೈರೆಕ್ಟ್ ಕ್ವಶನ್. ಎ ಸ್ಕ್ವಯರ್ ಮೈನಸ್ 5a ಎ ಸ್ಕ್ವಯರ್, ಬಟ್ ಟೈಮ್ ಕನ್ಸ್ಯೂಮಿಂಗ್. ಇಷ್ಟೆಲ್ಲ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳೇಬೇಕಾಗತ್ತೆ, ಇಲ್ಲಿ ಬೇರೆ ಯಾವುದೇ ಶಾರ್ಟ್ ಕಟ್ ಇರಲ್ಲ. ಎ ಸ್ಕ್ವಯರ್ ಅಂದರೆ 8 5 ಮೈನಸ್ 5 3 ಬಂತು. ಮೈನಸ್ 5 ಇಂಟು ಎ ಬರ್ಕೊಂಡಿದ್ದೀನಿ 3 1 ಮೈನಸ್ 1 2. ಸೊ 8 5 ಮೈನಸ್ 5 3 ರಿಟೈನ್ಡ್. 5 ಇಂದ ಮಲ್ಟಿಪ್ಲೈ ಮಾಡಿ, 5 ಮೂರ್ಲಿ 15 5 ಇಂಟು 1 5 ಹಿಯರ್ 5 ಇಂಟು ಮೈನಸ್ 1 ಮೈನಸ್ 5 5 ಇಂಟು 2 ಇಟ್ ಈಸ್ 10 ಹಿಯರ್. ಅಲ್ಲಿಗೆ 8 ಮೈನಸ್ 5 ಈಸ್ ಮೈನಸ್ 7 5 minus 5 0 minus 5 minus of minus 5 that is 0 3 minus 10 is minus 7 that is equal to 7 ನ ನಾನು ಕಾಮನ್ ಮೈನಸ್ 7 ನ ಕಾಮನ್ ತಗೊಂಡ್ರೆ 1 0 0 1 ಆಗುತ್ತೆ. ಹಾಗಾಗಿ ಇದು ಮೈನಸ್ 7i ಆಗುತ್ತೆ. Okay, next if A is equal to 2 minus 2 minus 2 2 matrix 2 cross 2 matrix 2 minus 2 minus 2 2, then A to the power of n equals 2 to the power of k into A, where k is equal to, for what value of k this is true ಅಂತ ಕೇಳಿರೋದು. ಈಗ ಏನೇ ಬರ್ಬೇಕು, ನನಗೆ ಏನೇ ಬರಬೇಕು ಮ್ಯಾಟ್ರಿಕ್ಸ್ ಅಂದರೆ ನಾನು
ಕೆಗೆ ಏನು ವ್ಯಾಲ್ಯೂ ಕೊಡಬೇಕು ಅನ್ನೋದು ಕ್ವಶನ್. ಎನ್ನು ಇದೆ. ಈಗ ನಾನೇನಾದರೂ ಎನ್ನಿಗೆ ಸೇ ಇಫ್ ಐ ಗಿವ್ ಎನ್ ಈಕ್ವಲ್ಸ್ 1 ಅಲ್ಲಿಗೆ ಎ ಆಯ್ತು. ಇಲ್ಲಿ ಅವಾಗ ಕೆ ವ್ಯಾಲ್ಯೂ ಏನು 2 to the power of n minus 1 ಅಂದರೆ 2 to the power of 0 ಆಗಿಬಿಡುತ್ತೆ. ಸೊ ನಾನು ಚಾಯ್ಸಿಂದ ನಾನು ಮಾಡೋಕ್ಕೆ ಮುಂಚೆ ಒಂದಷ್ಟು ಟ್ರಯಲ್ ಆ್ಯಂಡ್ ಎರರ್ ಅಂದರೆ ಯಾವ ಥರ ಬರುತ್ತೆ ಎನ್ಗೆ ಎ ಅಂದರೆ ಏನು, ಎ ಸ್ಕ್ವೈರ್ ಅಂದರೆ ಯಾವ ಫಾರ್ಮ್ಯಾಟ್ ಇದೆ ಅಂತ ಚೆಕ್ ಮಾಡೋಣಂತೆ. ಸೊ ನೋಡಿ, ಈಗ ಎ ಈಸ್ ಈಕ್ವಲ್ ಟು 2 ಕಾಮನ್ ತಗೊಂಡಿದೆ. 2 minus 2 minus 2 2 ಇದೆಲ್ಲ ಕಾಣ್ತಾ ಇದೆಯಲ್ಲ, ಇಲ್ಲಿ 2 ಕಾಮನ್ ತೆಗೆದ್ರೆ 1 minus 1 minus 1 1 ಬರ್ತಾ ಇದೆ. ಎ ಸ್ಕ್ವಯರ್ ಏನಾಗುತ್ತೆ ನೋಡಿ. ಈಗ ಎ ಸ್ಕ್ವಯರ್ ಅಂತಂದ್ರೆ ನಮಗೆ ಮಲ್ಟಿಪ್ಲೈ ಮಾಡ್ಕೊಂಡಾಗ ಎ ಸ್ಕ್ವಯರ್ ಅಂದರೆ ಎ ಇಂಟು ಎ. ಎ ಇಂಟು ಎ ಅಂದರೆ ನೋಡಿ 2 ಇಂಟು 1 minus 1 minus 1 1, ಇನ್ನೊಂದು 2 ಇಂಟು 1 minus 1 minus 1 1, ಎರಡು ಸಲ ಮಾಡಬೇಕು. ಹಾಗಾಗಿ 2 ಇಂಟು 2 4. ಆಮೇಲೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಇದು 1 ಇಂಟು 1 1 ಪ್ಲಸ್ 1, 1 ಇಂಟು ಮೈನಸ್ 1 ಮೈನಸ್ 1, ಮೈನಸ್ 1 ಇಂಟು ಮೈನಸ್ 1 ಮೈನಸ್ 1 ಆಯಿತು. ಮೈನಸ್ 1 ಹಿಯರ್, ಮೈನಸ್ 1, ಮೈನಸ್ ಆಫ್ ಮೈನಸ್ ಪ್ಲಸ್ 1 ಪ್ಲಸ್ 1. ಸೊ ದಟ್ ಈಸ್ 4 ಇಂಟು 2 ಮೈನಸ್ 2 ಮೈನಸ್ 2 2, ದಟ್ ಈಸ್ 4a ಆಯಿತು. ಸೊ ದಿಸ್ ಈಸ್ ನಥಿಂಗ್ ಬಟ್ 2 ಸ್ಕ್ವಯರ್ ಎ ಆಗ್ತಾ ಇದೆ ನೋಡಿ. ದಿಸ್ ಈಸ್ 2 ಸ್ಕ್ವಯರ್ ಎ. ಸೊ ನಮಗೆ ಐ ಥಿಂಕ್ ಇಟ್ ಈಸ್ ಎನಫ್ ಟು ಆನ್ಸರ್ ದ ಕ್ವಶನ್. ಬಟ್ ಸ್ಟಿಲ್ ಎ ಸ್ಕ್ವಯರ್ ಎ, ಈಗ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು 2 ಸ್ಕ್ವಯರ್ ಎ. ಅಲ್ಲಿ ಎನ್ಗೆ ಏನಾಯಿತು, ನನಗೆ ಎನ್ಗೆ ನಾನು ಏನು ವ್ಯಾಲ್ಯೂ ಕೊಟ್ಟರೆ ಕೆ ಅಂದರೆ ಇಲ್ಲಿದಲ್ಲ 2n minus 1 ಕೊಡ್ಬೋದಾ. ಈಗ ನಾನು ಇಲ್ಲಿದೆ ನೋಡಿ 2n minus 1 ಇದೆಲ್ಲ, ಈ ಆಪ್ಷನ್ಸ್ ನೋಡಿ, ಇದನ್ನು ಕೆ ಈಕ್ವಲ್ಸ್ 2n minus 1 ಅಂತ ಯಾಕೆ ತಗೊಂಡಿದ್ದೀನಿ ಅಂದರೆ ಈಗ ಇಲ್ಲಿ 2 ಬರಬೇಕು. ಕೆ ಈಸ್ ಈಕ್ವಲ್ ಟು 2n minus 1, ಎನ್ ಈಸ್ ಈಕ್ವಲ್ ಟು 2 ಕೊಟ್ಟಾಗ 2 ಇಂಟು 2 ಸ್ಕ್ವಯರ್ ಮೈನಸ್ 1 ಈಸ್ ಈಕ್ವಲ್ ಟು 2 ಆಯಿತು. ಇಲ್ಲಿ ಎ ಸ್ಕ್ವಯರ್ ಮ್ಯಾಚ್ ಆಯಿತು ನೋಡಿ. ಕೆ ಈಸ್ ಈಕ್ವಲ್ ಟು 2n minus 1 ಕೊಟ್ಟಾಗ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು 2 ಸ್ಕ್ವಯರ್ ಇಂಟು ಎ ಬರ್ತಾ ಇದೆ. 2 ಸ್ಕ್ವಯರ್ ಇಂಟು ಎ. ಸೊ ನಮ್ಗೆ ಇನ್ನೂ ಕ್ಲಾರಿಟಿ ಬೇಕಂದ್ರೆ ಎ ಕ್ಯೂಬ್ ಇಸ್ ಈಕ್ವಲ್ ಟು, ತುಂಬ ಮುಂದೆ ಹೋಗೋದು ಬೇಡ, ಎ ಸ್ಕ್ವಯರ್ ಇಂಟು ಎ ಅಂತ ಬರ್ಕೊಳ್ಳೋದು. ಎ ಕ್ಯೂಬ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಇಂಟು ಎ ಬರ್ಕೊಳ್ಳೋದು. ಬಟ್ ಎ ಸ್ಕ್ವಯರ್ ಅಂದರೆ ನಮಗೆ 2 ಸ್ಕ್ವಯರ್ ಇಂಟು ಎ ಅಂತ ಆಯಿತು. ಬಿಕಾಸ್ ನಾವು ಫೈಂಡ್ ಔಟ್ ಮಾಡಿದ್ವಿ ಎ ಸ್ಕ್ವಯರ್ ಅಂದರೆ 2 ಸ್ಕ್ವಯರ್ ಇಂಟು ಎ ಅಂತ. ಅಲ್ಲಿಗೆ ದಿಸ್ ಈಸ್ 2 ಸ್ಕ್ವಯರ್ ಇಂಟು ಎ ಸ್ಕ್ವಯರ್ ಆಯಿತು. ಬಟ್ ಎ ಸ್ಕ್ವಯರ್ ಅಂದರೆ ಆಲ್ರೆಡಿ 2 ಸ್ಕ್ವಯರ್ ಇಂಟು ಎ. ಅಲ್ಲಿಗೆ 2 ಸ್ಕ್ವಯರ್ ಇಂಟು 2 ಸ್ಕ್ವಯರ್ ಇಂಟು ಎ, ದಟ್ ಈಸ್ 2 to the power of 4 ಇಂಟು ಎ ಕ್ಯೂಬ್. ನೋಡಿ ಎನ್ನಿಗೆ 3 ಕೊಟ್ಟರೆ ಇಲ್ಲಿ 2 ಇಂಟು 3 ಮೈನಸ್ 1 ಇಸ್ 2, 2 ಇಂಟು 2 4, ಅಲ್ಲಿಗೆ ಬಂತು ನೋಡಿ 2 to the power of 4 ಎ ಕ್ಯೂಬ್ ಇದ್ದಾಗ. ಸೊ ಸಿಮಿಲರ್ಲಿ ವಿ ಕ್ಯಾನ್ ಪ್ರೊಸೀಡ್ ಲೈಕ್ ದಿಸ್. ನೀವು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಚಾಯ್ಸ್ ಅಂತ ಕನ್ಕ್ಲೂಡ್ ಮಾಡೋಣ. ಸೊ ನಾವು ಇಲ್ಲಿ ಮಾಡಬೇಕಾಗಿದ್ದು ಎ ಸ್ಕ್ವಯರ್ ಮತ್ತು ಎ ಕ್ಯೂಬ್ ಎರಡು ಫೈಂಡ್ ಔಟ್ ಮಾಡ್ಕೋಬೇಕು. ಎ ಸ್ಕ್ವಯರ್ ಒಂದು ಮಲ್ಟಿಪ್ಲೈ ಮಾಡಿದ್ರೆ ಸಾಕು, ಎ ಕ್ಯೂಬ್ ಫೈಂಡ್ ಔಟ್ ಮಾಡೋದು ಈಸಿ. ನೆಕ್ಸ್ಟ್ ಅದೇ ತರಹ ಕ್ವಶನ್. ಐ ಥಿಂಕ್ ವಿ ಹ್ಯಾವ್ ಸೀನ್ ಎ ಸಿಮಿಲರ್ ಕ್ವಶನ್. ಹಿಯರ್ ಎ ಈಸ್ ಈಕ್ವಲ್ ಟು 1 2 0 1, ದೆನ್ ಎ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು, ಸೊ ಎನ್ನಿಗೆ 1 ಕೊಟ್ಟಾಗ ಆಪ್ಷನ್ 1 ಏನಾಯಿತು ಅಂದರೆ 1 2 0 1 ಆಯಿತು. ಸೊ ಆಪ್ಷನ್ 1 ಆಗೋ ಥರ ಕಾಣ್ತಾ ಇದೆ. ಆಪ್ಷನ್ 2 ನೋಡಿ 2 1 0 1, ಸೊ ಇದಾಗಲ್ಲ. ಆಪ್ಷನ್ 3 ನೋಡಿ 1 2 0 1, ಇದು ಆಗ್ತಾ ಇದೆ. ವಿ ಆರ್ ಗೆಟಿಂಗ್ 2 ಆನ್ಸರ್ಸ್ ಹಿಯರ್. ಆಪ್ಷನ್ 4 0 1 0 2, ಅದಕ್ಕೆ ಇದು ಅಲ್ಲ. ಅಲ್ಲಿಗೆ ನಮ್ಗೆ ಏನಾಯ್ತು ಅಂದರೆ ಆಪ್ಷನ್ 2 ಎಲಿಮಿನೇಟ್ ಆಯಿತು, ಆಪ್ಷನ್ 4 ಎಲಿಮಿನೇಟ್ ಆಯಿತು. ಇದೆರಡು ಬೇಡ ನನಗೆ. ಆಪ್ಷನ್ 2 ಮತ್ತು ಆಪ್ಷನ್ 4 ಆಗಲ್ಲ. ಇನ್ನು ಆನ್ಸರ್ 1 ಅಥವಾ 3 ಆಗಿರುತ್ತೆ. 1 ಆರ್ 3 ಎರಡು 1 2 0 1 ಬರ್ತಿದೆ ಎನ್ ಈಕ್ವಲ್ಸ್ 1 ಕೊಟ್ಟಾಗ. ಅದಕ್ಕೆ ನಾನೇನು ಮಾಡ್ತೀನಿ, ಎನ್ ಈಸ್ ಈಕ್ವಲ್ ಟು 2 ಕೊಡ್ತೀನಿ.
n is equal to 2 ಕೊಟ್ಟರೆ ವಿ ಶುಡ್ ನೋ ವಾಟ್ ಈಸ್ ಎ ಸ್ಕ್ವಯರ್ ಫಸ್ಟ್. ಅಲ್ಲಿಗೆ 1 2 0 1 1 2 0 1 ಎರಡೂ ಬೇಕು ನನಗೆ. ಅಲ್ಲಿಗೆ 1 into 1 plus 2 into 0 is 1. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಮಾಡಿ. ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಅಂದರೆ 2 plus 2 4 ಆಯಿತು ನೋಡಿ. 1 into 2 plus 2 into 1. 0 into 1 1 into 0 it is 0 here. 0 into 2 is 0 and here I have 1. So this can be written as either 2n or 2 to the power of n. ಆಗ್ಬೋದಾ? a is equal to 1 4 0 1 1 4 0 1 when n is equal to 2. ಇಲ್ಲಿ ನೋಡಿ 2 ಕೊಟ್ರೆ ಆಪ್ಷನ್ 1 ನೋಡಿ 1 4 ಆಯ್ತು, ಇಲ್ಲಿ 0 1 ಬಂತು. ಆಪ್ಷನ್ 3 ನೋಡಿ 1 2 ಸ್ಕ್ವೇರ್ ಇಸ್ 4 0 1 ಅದು ಅದೇ ಬರ್ತಾ ಇದೆ. ಸೊ ಹಾಗಾದ್ರೆ ನಾನು ಏನು ಮಾಡಬೇಕು? ಐ ಹ್ಯಾವ್ ಟು ಗೋ ಫಾರ್ n is equal to 3. n is equal to 3 ಕೊಟ್ಟು ಚೆಕ್ ಮಾಡಬೇಕಾಗತ್ತೆ. ಅವಾಗ a ಕ್ಯೂಬ್ is equal to a ಸ್ಕ್ವೇರ್ ಇಂಟು a ಸ್ಕ್ವೇರ್ ಇಂಟು a ಸ್ಕ್ವೇರ್ ಅಂದರೆ 1 4 0 1, a ಅಂದರೆ 1 2 0 1. So you can multiply 1 into 1 1 plus 4 it is 1 here. 1 into 2 2 ಆಮೇಲೆ 4 1 into 2 is 2 plus 4 I have 6 here. 0 into 1 0 plus 1 into 0 0 0 into 2 plus 1 1 into 6. So that is I can write it as 1 2 into 3 by 0 into 1. ಅಲ್ಲಿಗೆ ನಾನು n is equal to 3 ಅಂತ ಕೊಟ್ಟಾಗ when you put n equals 3 ಆಪ್ಷನ್ 1 ನೋಡಿ 1601 ಬಂದ್ಬಿಡ್ತು ಆನ್ಸರ್ 1601. ಅದೇ ಆಪ್ಷನ್ 3 ನಲ್ಲಿ ಏನಾಗುತ್ತೆ ನೋಡಿ 1 8 ಆಗ್ಬಿಡುತ್ತೆ, ಅದು 2 ಕ್ಯೂಬ್ 0 1 ಆಗುತ್ತೆ. ಸೊ ದಿಸ್ ಇಸ್ ನಾಟ್ ದ ಆನ್ಸರ್. ಸೊ ಆಪ್ಷನ್ 1 is the right choice ಅಂತ ಕನ್ಕ್ಲೂಡ್ ಮಾಡಬಹುದು. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಗೋ ಬೈ ಸಬ್ಸ್ಟಿಟ್ಯೂಷನ್. a to the power of n is equal to n equals 1 ಕೊಟ್ಟಾಗ ನಮಗೆ ಎರಡು ಆಪ್ಷನ್ ಸರಿ ಆಯ್ತು. n equals 2 ಕೊಟ್ಟಾಗಲೂ ಎರಡು ಆಪ್ಷನ್ ಕರೆಕ್ಟ್ ಆಯ್ತು. ಸೊ n equals 3 ಕೊಟ್ಟಾಗ ಆಪ್ಷನ್ 1 ಮಾತ್ರ ಸರಿ ಆಯ್ತು. n equals 0 ಕೊಟ್ಟರು ಕೂಡ a to the power of 0 is ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾ ಇದೆ. ಅದು ಕೂಡ ಒಂದು ಚಾಯ್ಸ್ ಇದೆ. ಸೊ n equals 1 ಕೊಟ್ರಿ ನೀವು, when n is equal to 0 a to the power of 0 is an identity matrix. ಹಾಗಾದ್ರೆ ಈಗ ಹೆಂಗು 2 ಅಲ್ಲ ಮತ್ತೆ 4 ಅಲ್ಲ ಅಂತ ನಾವು ಕನ್ಕ್ಲೂಡ್ ಮಾಡಿದ್ವಿ. ಈಗ 0 ಅಂತ ಕೊಟ್ಟಾಗ ನೋಡಿ ಮೊದಲನೇ ಆಪ್ಷನ್ 1 0 0 1 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ತಾ ಇದೆ. ಸೊ ಫಾರ್ ಎನಿ ಮ್ಯಾಟ್ರಿಕ್ಸ್ a to the power of 0 is I except null matrix. And option 3 ಹೋದಾಗ 1 2 to the power of 0 0 1 which is 1 1 0 1 ಬಂದ್ಬಿಡ್ತು. this is not the answer. that is not equal to this is not equal to I. ಆದ್ರಿಂದ ಆಪ್ಷನ್ 1 ಟ್ರೂ ಅಂತ ಹೀಗೂ ಹೇಳ್ಬೋದು. 3 ಸಲ ಮಲ್ಟಿಪ್ಲೈ ಮಾಡೋಕ್ಕಿಂತ ಇಟ್ ಮೈಟ್ ಬಿ ಮಚ್ ಮೋರ್ ಈಸಿಯರ್ ದನ್ ಇವ್ಯಾಲ್ಯೂಯೇಟಿಂಗ್ a ಸ್ಕ್ವೇರ್ ಅಂಡ್ a ಕ್ಯೂಬ್. 2 ಸಲ ಮಾಡಬೇಕಾಗತ್ತೆ. 0 ಕೊಟ್ರೆ ಇನ್ನೂ ಬೇಗ ಆಗುತ್ತೆ. Next, if A and B are two square matrices of the same order such that AB is equal to B and BA is equal to A, then A square plus B square is always equal to I A plus B 2AB 2BA. Okay, so ಈಗ AB equals B, BA equals A ಆದರೆ what is A square B square? ಒಂದು. A and B are two square matrices of the same order, ಅದನ್ನು ಕೊಟ್ಟಿದ್ದಾರೆ. ಈಗ ಲೆಟ್ ಮಿ ಕನ್ಸಿಡರ್ A ಸ್ಕ್ವಯರ್ ಪ್ಲಸ್ B ಸ್ಕ್ವಯರ್ ನ ಕನ್ಸಿಡರ್ ಮಾಡ್ಬೋದು. ಅದನ್ನ ನಾನು ಏನು ಬರಿಬೋದು ಅಂದ್ರೆ ಐ ಕ್ಯಾನ್ ರೈಟ್ ಇಟ್ ಆಸ್ A ಇಂಟು A ಪ್ಲಸ್ B ಇಂಟು B ಬರ್ಕೋಬಹುದು. ಈಗ ನಾನು A ಜಾಗದಲ್ಲಿ BA ಹಾಕ್ಬೋದು. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ BA ಇಂಟು A ಹಾಕ್ಬೋದು ಅಥವಾ A ಇಂಟು BA ಹಂಗಾದ್ರೂ ಬರ್ಕೋಬಹುದು. ಹಾಗೆ B ಜಾಗದಲ್ಲಿ AB ಹಾಕ್ಬೋದು, AB ಇಂಟು B ಆಗುತ್ತೆ. ಸೊ ಇಲ್ಲಿ ಅಗೈನ್ ಐ ಹ್ಯಾವ್ BA ಇದೆ, BA ಈಸ್ A, ಹಂಗಾಗಿ A ಸ್ಕ್ವೈರ್ ಆಗಿದೆ. AB ಅಂದ್ರೆ ಐ ಹ್ಯಾವ್ B ಹಿಯರ್. ಸೊ ಈಗ ನನಗೆ ಇದಕ್ಕೆ
ಈ ತರ ಮಾಡೋಕ್ಕಿಂತ ಇದರಿಂದ ನನಗೇನು ಹೆಲ್ಪ್ ಆಗಲಿಲ್ಲ, ವಾಪಸ್ ಬರ್ಬೇಕು ಬಂದ್ರೆ ಅದೇ ಬರ್ತಾ ಇದೆ. ಸೊ ಎ ಇಂಟು ಎ ಬಿ ಇಂಟು ಬಿ ಇದೆ ಅಲ್ವಾ. ಈಗ ಬಿ ಜಾಗದಲ್ಲಿ ಎ ಬಿ ಇದೆ, ಎ ಜಾಗದಲ್ಲಿ ಬಿ ಎ ಇದೆ. ನಾನು ಫಸ್ಟಿಗೆ ಎ ಪ್ಲೇಸಲ್ಲಿ ಬಿ ಎ ಹಾಕಿದ್ದೆ, ಅದೇ ನಾನು ಐ ವಿಲ್ ರೈಟ್ ಇಟ್ ಆಸ್ ಎ ಇಂಟು ಬಿ ಎ ಅಂತ ಹಾಕೊಂತೀನಿ. ಮೊದಲನೇ ಎ ಇದೆಯಲ್ಲ ಅದನ್ನ ಬಿ ಎ ಅನ್ಕೊಂತೀನಿ. ಇಲ್ಲಿ ನೋಡಿ ಎ ಬಿ ಬಿ ಅಂತ ಆಗಿತ್ತು, ಇಲ್ಲಿ ಮೊದಲನೇ ಬಿ ನ ರೀಪ್ಲೇಸ್ ಮಾಡೋ ಬದಲು ಎರಡನೇ ಬಿ ನ ರೀಪ್ಲೇಸ್ ಮಾಡಿದ್ರೆ ಐ ವಿಲ್ ಗೆಟ್ ಬಿ ಇಂಟು ಎ ಬಿ ಅಂತ ಆಗುತ್ತೆ. ಈಗ ನೋಡಿ ಇಲ್ಲಿ ಎ ಬಿ ಅಂತ ಇದೆಯಲ್ಲ, ಎ ಬಿ ಪ್ಲೇಸ್ ಅಲ್ಲಿ ಐ ಕ್ಯಾನ್ ರೈಟ್ ಬಿ ಎ. ಹಾಗೆ ನೆಕ್ಸ್ಟ್ ಎ ಬಿ ಪ್ಲೇಸ್ ಅಲ್ಲಿ ಎ ಬಿ ಅಥವಾ ಬಿ ಎ ಇದೆ, ಇಲ್ಲಿ ಬಿ ಎ ನಾನು ಹಾಕೊಂಡಿರೋದು. ಬಿ ಎ ಪ್ಲೇಸ್ ನಲ್ಲಿ ಐ ಕ್ಯಾನ್ ರೈಟ್ ಎ ಬಿ. ಸೊ ಬಿ ಎ ಈಸ್ ಎ ಅಗೈನ್, ಎ ಬಿ ಈಸ್ ಬಿ ಅಗೈನ್. ಸೊ ಎ ಪ್ಲಸ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನಾನೇನ್ ಮಾಡ್ತೀನಿ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸ್ಬೋದು. ಎ ಇಂಟು ಎ ಪ್ಲಸ್ ಬಿ ಇಂಟು ಬಿ ಬರ್ಕೊಂಡ್ರೆ, ಫಸ್ಟು ಎ ಅಂದ್ರೆ ಬಿ ಎ, ಮೊದಲನೇ ಎ ಇದೆಯಲ್ಲ ಅದನ್ನ ಎ, ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಬಿ, ಬಿ ಎ ಈಕ್ವಲ್ಸ್ ಎ ಇದೆ, ಎ ಇಂಟು ಎ ಆಯ್ತಾ. ಮೊದಲನೇ ಎ ಏನಿದೆ ಅದನ್ನ ನಾನು ಬಿ ಎ ಅಂತ ಬರ್ಕೊಂಡಿದ್ದೆ ಫಸ್ಟಿಗೆ, ಇಲ್ಲಿ ಅದು ನನಗೇನು ಹೆಲ್ಪ್ ಆಗಲಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಮೊದಲನೇ ಎನ್ ಹಾಗೆ ಇಟ್ಕೊಂಡು ಎರಡನೇ ಎನ ಬಿ ಎ ಅಂತ ಬರ್ಕೊಂಡೆ, ಇಲ್ಲಿದೆ ಬಿ ಎ. ಓಕೆ, ನೆಕ್ಸ್ಟ್ ಬಿ ಎ ಬಿ ಇಂಟು ಬಿ ಇತ್ತು, ಮೊದಲನೇ ಬಿ ಹಾಗೆ ಇಟ್ಕೊಂಡು ಎರಡನೇ ಬಿ ಇದೆಯಲ್ಲ ಅದನ್ನ ಎ ಬಿ ಅಂತ ಬರ್ಕೊಂಡಿದ್ದೀನಿ ನೋಡಿ. ಆಮೇಲೆ ಬ್ರಾಕೆಟ್ ಚೇಂಜ್ ಮಾಡಿದೆ, ಹಿಂಗೆ ಬಿ ಎ ಬಿ, ಎ ಬಿ ಜಾಗದಲ್ಲಿ ಬಿ ಬಂತು, ಬಿ ಎ ಜಾಗದಲ್ಲಿ ಎ ಬಂತು, ಮತ್ತೆ ಬಿ ಎ ಜಾಗದಲ್ಲಿ ಎ ಬಂತು ಗಿವನ್ ಅದು, ಎ ಬಿ ಜಾಗದಲ್ಲಿ ಬಿ ಬಂತು. ಸೊ ಇಟ್ ಈಸ್ ಎ ಪ್ಲಸ್ ಬಿ, ವಿಚ್ ಈಸ್ ಆಪ್ಷನ್ 2 ಹಿಯರ್. ಆಪ್ಷನ್ 2 ಈಸ್ ದ ರೈಟ್ ಚಾಯ್ಸ್. ಎಸ್, ಯು ಕ್ಯಾನ್ ಲುಕ್ ಅಟ್ ದ ಸೊಲ್ಯೂಷನ್ ನೌ. ಎ ಬಿ ಬಿ, ಎ ಹಾಗೆ ಇಟ್ಕೊಂಡೆ, ನೆಕ್ಸ್ಟ್ ಈ ಎ ನ ಬಿ ಎ ಅಂತ ಬರ್ಕೊಂಡೆ, ಬಿ ನ ಎ ಬಿ ಅಂತ ಬರ್ಕೊಂಡ್ವಿ, ಇಲ್ಲಿ ಇಟ್ ಇಸ್ ಗಿವನ್ ಆಯ್ತಾ. ಬ್ರಾಕೆಟ್ ಅಸೋಸಿಯೇಟಿವ್ ಲಾಗ್ ಗೊತ್ತು, ಬ್ರಾಕೆಟ್ ಚೇಂಜ್ ಮಾಡಿ ಎ ಬಿ ಇಂಟು ಎ, ಬಿ ಎ ಇಂಟು ಬಿ ಆಯ್ತು. ಸೊ ಎ ಬಿ ಇಸ್ ಈಕ್ವಲ್ ಟು ಬಿ ಅಗೈನ್, ಬಿ ಎ ಇಸ್ ಈಕ್ವಲ್ ಟು ಎ ಅಗೈನ್, ಮತ್ತೆ ಬಿ ಎ ಇಸ್ ಈಕ್ವಲ್ ಟು ಎ ಅಗೈನ್, ಎ ಬಿ ಇಸ್ ಈಕ್ವಲ್ ಟು ಬಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಯೂಸ್ ಮಾಡ್ತಾ ಹೋಗ್ತಾ ಇದೀವಿ ಅಷ್ಟೇ. ಸೊ ಎ ಪ್ಲಸ್ ಬಿ ಇಸ್ ದ ರೈಟ್ ಚಾಯ್ಸ್, ವಿಚ್ ಈಸ್ ಇನ್ ಆಪ್ಷನ್ 2. ನೆಕ್ಸ್ಟ್ ಅದೇ ತರ ಸಿಮಿಲರ್ ಕ್ವಶನ್ ನೋಡಿ. ಇಫ್ ಎ ಅಂಡ್ ಬಿ ಆರ್ ಟೂ ಮ್ಯಾಟ್ರಿಸಸ್ such that AB equals A and BA equals B, then what is B square? What is B square ಅಂತ ಆನ್ಸರ್ ಕ್ವಶನ್. ಬಿ ನ ಎ ನ 0 ಮ್ಯಾಟ್ರಿಕ್ಸ್ ಅಥವಾ 1 ಅಂತ ಕೊಟ್ಟಿದ್ದಾರೆ. ಈಗ ಎ ಅಂಡ್ ಬಿ ಟೂ ಮ್ಯಾಟ್ರಿಸಸ್ such that AB equals A, BA equals B, ಇದನ್ನ ನಾನು ಯೂಸ್ ಮಾಡ್ಬೇಕು ಇವಾಗ. ಹ್ಯಾವ್ ಟು ಯೂಸ್ ದಿಸ್. ಓಕೆ, ಸೊ ಈ ಕಂಡೀಷನ್ ನಾವು ಉಪಯೋಗಿಸ್ಕೋಬೇಕಾಗತ್ತೆ. BA equals B, B square I have to find out. ಸೊ ನೋಡೋಣ ಈಗ ಏನ್ ಮಾಡ್ಬೋದು ಅಂದ್ರೆ, ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಬಿ ಇಂಟು ಬಿ ಅಂತ ಬರ್ಕೊಳ್ಳೋಣ. ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಬಿ ಇಂಟು ಬಿ ಅಂತ ಬರೆಯೋದು. ಬಟ್ ಮೊದಲನೇ ಬಿ ಇದೆಲ್ಲ ಇಲ್ಲಿದೆ. ಸೊ ಇಟ್ ಈಸ್ ನೋಡಿ, ಇಲ್ಲಿ ಬಿ ಎ ಇಸ್ ಈಕ್ವಲ್ ಟು ಬಿ ಅಂತ ಇದೆ. ಸೊ ಮೊದಲನೇ ಬಿ ನ ನಾನು ಬಿ ಎ ಅಂತ ಬರ್ಕೊಂತೀನಿ. ಇಲ್ಲಿ ಮೊದಲನೇ ಬಿ ಬಿ ಎ ಆಯ್ತು, ಸೆಕೆಂಡ್ ಬಿ ಏನಿದೆ ಅದನ್ನ ಹಾಗೆ ಬರ್ಕೊಳ್ಳೋದು. ಸೊ ಅಸೋಸಿಯೇಟಿವ್ ಅಪ್ಲೈ ಮಾಡಿ ಬಿ ಇಂಟು ಎ ಬಿ, ಬ್ರಾಕೆಟ್ ಚೇಂಜ್ ಮಾಡಿದ್ವಿ. ಬಟ್ ಎ ಬಿ ಇಸ್ ಈಕ್ವಲ್ ಟು ಎ ಅಂತ ಇದೆ, ಹಾಗಾಗಿ ಈ ಎ ಬಿ ಬದಲಿಗೆ ನಾನು ಎ ಬರೀತೀನಿ, ಬಿ ಇಂಟು ಎ ಆಯ್ತು. ಬಟ್ ಬಿ ಎ ಇಸ್ ಈಕ್ವಲ್ ಟು ಬಿ ಅಗೇನ್ ಹಿಯರ್, ಸೊ ಬಿ ಆಯ್ತು. ಸೊ ಬಿ ಸ್ಕ್ವೈರ್ ಇಸ್ ಈಕ್ವಲ್ ಟು ಬಿ, ವಿಚ್ ಈಸ್ ಆಪ್ಷನ್ 1.
Next, if A equals identity matrix plus matrix 0 minus 1 minus 1 0, identity matrix A andre identity matrix plus 0 minus 1 minus 1 0, then A to the power of n plus 1 is equal to 2 to the power of n minus 1 into A, n into A, 2 to the power of n into A, 2 to the power of n plus 1 into A ಅಂತ ಇದೆ. ಸೊ ಇಲ್ಲೂ ಕೂಡ ಟ್ರಯಲ್ ಅಂಡ್ ಎರರ್ ಅಲ್ಲಿ ಹೋಗ್ಬೋದು. ಬಟ್ ಬಿಫೋರ್ ದಟ್ ಫಸ್ಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನು, ಎ ಅಂದ್ರೆ ಏನು ಅಂತ ನೋಡ್ಕೊಳ್ಳೋಣ. ಎ ಅಂದ್ರೆ 1 0 0 1 plus 0 minus 1 minus 1 0. That is equal to 1 plus 0 is 1, 0 plus of minus 1 is minus 1, 0 plus minus 1 is minus 1, 1 plus 0 is 1. So this is A now. Now A to the power of n plus 1 ಏನಾಗುತ್ತೆ, ಯಾವ ರಿಲೇಷನ್ ಹೋಲ್ಡ್ ಆಗುತ್ತೆ ಅಂತ ನಾವು ನೋಡ್ಬೇಕಿದ್ದೀಗ. ನೋಡಿ ಇಲ್ಲಿ ಫೈಂಡ್ ಔಟ್ ಮಾಡಿದೆ ನಾನು, ಎ ಫೈಂಡ್ ಔಟ್ ಮಾಡಿ ತೋರಿಸಿದ್ದೀನಿ. ಹಾಗಾದ್ರೆ ಎ ಸ್ಕ್ವಯರ್ ಏನಾಗುತ್ತೆ, ಮಲ್ಟಿಪ್ಲೈ ಮಾಡೋದು. ಎ ಸ್ಕ್ವಯರ್ ಈಸ್ ಎ ಇಂಟು ಎ, that is 1 minus 1 minus 1 1, 1 minus 1 minus 1 1, that is equal to 1 into 1 1 plus 1 2 ಆಯಿತು, 1 into minus 1 minus 1 into 1 ನೋಡಿ, 1 into minus 1 minus 1 minus 1 minus 1 ಇಲ್ಲಿ minus 2 ಆಯಿತು, minus 1 into minus 1 again it is minus 2 here, minus 1 into minus 1 plus 1, 1 into 1 1, so 2 minus 2 minus 2 2 ಬಂತು. This is nothing but 2a ಆಯಿತು. ಇಲ್ಲಿ 2a, a square is equal to 2a. So multiply these two. ಈಗ a ಕ್ಯೂಬ್ ನ ಕನ್ಸಿಡರ್ ಮಾಡಿದೆ, a ಕ್ಯೂಬ್ ನ a ಸ್ಕ್ವಯರ್ ಇಂಟು a ಅಂತ ಬರ್ಕೋಬಹುದು. a ಕ್ಯೂಬ್ ಕ್ಯಾನ್ ಬಿ ರಿಟರ್ನ್ ಆಸ್ a ಸ್ಕ್ವಯರ್ ಇಂಟು a ಸ್ಕ್ವಯರ್ ಅಂದ್ರೆ 2a, ಇಲ್ಲಿ ಬಂದಿತ್ತು ನೋಡಿ, a ಸ್ಕ್ವಯರ್ ಈಸ್ 2a, ಇಲ್ಲಿ ಯೂಸ್ ತೋರಿಸಿದೆ. ಸೊ a ಸ್ಕ್ವಯರ್ ಜಾಗದಲ್ಲಿ 2a ಹಾಕಿ ಇಂಟು a, 2 ಹೊರಗಡೆ ಇಟ್ಕೊಂಡು ಅಸೋಸಿಯೇಟಿವ್ ಲೈನ್ 2 ಇಂಟು ಎ ಸ್ಕ್ವಯರ್ ಆಯ್ತು ಮತ್ತೆ. ಸೊ ಲೆಟ್ ಮೀ ರೈಟ್ ಹಿಯರ್ 2a ಇಂಟು ಎ ಅಂದ್ರೆ 2 ಇಂಟು ಎ ಸ್ಕ್ವಯರ್, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಬಟ್ ಎ ಸ್ಕ್ವಯರ್ ಅಂದ್ರೆ 2a ಅಗೈನ್, ದಟ್ ಈಸ್ 4a, ವಿಚ್ ಇಸ್ ನಥಿಂಗ್ ಬಟ್ 2 ಸ್ಕ್ವಯರ್ a, 2 ಸ್ಕ್ವಯರ್ a, 4a ವಿಚ್ ಇಸ್ ಈಕ್ವಲ್ ಟು 2 ಸ್ಕ್ವಯರ್ a ಆಯ್ತು. ಈಗ ನಾನು ಇಲ್ಲಿ ವ್ಯಾಲ್ಯೂಸ್ ಕೊಟ್ರೆ ಯು ಕ್ಯಾನ್ ಫೈಂಡ್ ದ ಆನ್ಸರ್. ಹೇಗೆ, 2 ಸ್ಕ್ವಯರ್ ಎ ಯಾವಾಗ ಬರುತ್ತೆ, ಎ ಕ್ಯೂಬ್ಗೆ 1 ಕಮ್ಮಿ ಇದೆ ಅಲ್ವಾ, ಇಲ್ಲಿ ಎ ಕ್ಯೂಬ್ ನಾನು ಮಾಡಿದಾಗ 1 ಕಮ್ಮಿ ಇರಬೇಕು. ಇಲ್ಲಿ n ಪ್ಲಸ್ 1 ಇದೆ ಅಂದ್ರೆ ನನಗೆ n ಇರಬೇಕು. ಇಲ್ಲಿ ನೋಡಿ, ಇಲ್ಲಿ n ಪ್ಲಸ್ 1 ಇದೆ ಅಂದ್ರೆ ಇಲ್ಲಿ n ಇದೆ, 1 ಕಮ್ಮಿ ಇದೆ. ನೋಡಿ, ಇಲ್ಲಿ ಎ ಕ್ಯೂಬ್ ಇತ್ತು ಅವಾಗ ಎ ಸ್ಕ್ವಯರ್ ಆಯಿತು, ಇಲ್ಲಿ ಎ ಸ್ಕ್ವಯರ್ ಇತ್ತು, ಇಲ್ಲಿ ಪವರ್ 1 ಇತ್ತು, 2 ಟು ದಿ ಪವರ್ ಆಫ್ 1 ಇತ್ತು. ಸೊ n ಪ್ಲಸ್ 1 ಇದೆ ಅಂದ್ರೆ ಯು ರೆಡ್ಯೂಸ್ 1, ಅಲ್ಲಿಗೆ 2 to the power of n into a is the right choice. 2 to the power of n into a. Option 3 is the correct answer. ನೆಕ್ಸ್ಟ್ ಎರಡು ಸಲ ಬಂದಿದೆ ನೋಡಿ ಸೇಮ್ ಕ್ವಶನ್. ಎ ಈಸ್ ಈಕ್ವಲ್ ಟು 2 x 2 ಮ್ಯಾಟ್ರಿಕ್ಸ್ ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ, ದೆನ್ ಎ ಟ್ರಾನ್ಸ್ಪೋಸ್ ಈಸ್. ಈಗ ಎ ಟ್ರಾನ್ಸ್ಪೋಸ್ ನ ಫುಲ್ ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಬರೆಯೋ ಬದಲು ಸಿ ಅಂದ್ರೆ ಕಾಸ್ ಥೀಟಾ, ಎಸ್ ಅಂದ್ರೆ ಸೈನ್ ಥೀಟಾ, ಎಸ್ ಅಂದ್ರೆ ಸೈನ್ ಥೀಟಾ, ಸಿ ಅಂದ್ರೆ ಕಾಸ್ ಥೀಟಾ. ಎ ಟ್ರಾನ್ಸ್ಪೋಸ್ ನೋಡಿ, ಸಿ ಎಸ್ ಇಲ್ಲಿ ಬಂತು, ರೋ ಇದ್ದಿದ್ದು ಕಾಲಮ್ ಆಯ್ತು, ಇಲ್ಲಿ ರೋ ಇದ್ದಿದ್ದು ಮತ್ತೆ ಕಾಲಮ್ ಆಯ್ತು. ಇಲ್ಲಿ ಎ ಅಂಡ್ ಎ ಟ್ರಾನ್ಸ್ಪೋಸ್ ಮಲ್ಟಿಪ್ಲೈ ಮಾಡಿದಾಗ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ, ಸೈನ್ ಥೀಟಾ ಇಂಟು ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ, ಅಲ್ಲಿಗೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ಇಲ್ಲಿ ನೋಡಿ, ಸಿ ಇಂಟು ಮೈನಸ್ ಎಸ್ ಮೈನಸ್ ಸಿ ಎಸ್, ಎಸ್ ಇಂಟು ಸಿ ದಟ್ ಈಸ್ ಪ್ಲಸ್ ಸಿ ಎಸ್. ಸಿಮಿಲರ್ಲಿ ಮೈನಸ್ ಎಸ್ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಮೈನಸ್ ಎಸ್ ಸಿ ಮೈನಸ್ ಎಸ್ ಮೈನಸ್ ಎಸ್ ಸಿ ಸಿ ಎಸ್, ಎಸ್ ಸಿ ಪ್ಲಸ್ ಸಿ ಎಸ್ ಮೈನಸ್ ಎಸ್ ಇಂಟು ಎಸ್, ಎಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಆಯಿತು. ಈಗ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಂದ್ರೆ 1, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ 1, ಇದೆರಡು ಕ್ಯಾನ್ಸಲ್ ಆಯಿತು, ಸೊ 0 ಬಂತು. ಇದು ಕ್ಯಾನ್ಸಲ್ ಆಯಿತು, 0 ಉಳಿತು. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1, ದಟ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್.
So option 4 is the right choice. Let A is equal to cos alpha minus sin alpha, sin alpha cos alpha, alpha belong to R, such that A to the power of 32 equals matrix 0 minus 1 1 0. Then a value of alpha is options pi by 32, pi by 64, 0 and pi by 16 ಅಂತ ಇದೆ. ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ ಅನ್ನ ನಾವು ರೀಕಾಲ್ ಮಾಡೋಣ. A is equal to cos alpha minus sin alpha, sin alpha cos alpha ಇದ್ರೆ A to the power of n will be cos n alpha ಇಲ್ಲಿ minus sin n alpha, sin n alpha cos n alpha ಆಗಿದೆ. ಈಗೇನಾಯ್ತು, sin n alpha minus cos n alpha minus sin n alpha, sin n alpha cos n alpha ಇದೆ ಅಲ್ಲ ಇಲ್ಲಿ a to the power of n. ಇಲ್ಲಿ given a to the power of 32, a to the power of 32 will be 0 minus 1 1 0, but ಇಲ್ಲಿ as per this a to the power of n is equals to cos n alpha ಅಂದ್ರೆ ಇಲ್ಲಿ cos 32 alpha ಆಯ್ತು a to the power of 32 minus sin 32 alpha, ಆಮೇಲೆ sin 32 alpha cos 32 alpha which is equal to 0 minus 1 1 0 ಆಯ್ತು. ಈಗ we can equate cos 32 alpha is equal to 0. Cos 32 alpha is equal to 0 implies 32 alpha is equal to 2n plus 1 into pi by 2, because odd multiples of pi by 2 is 0 in terms of cos. Cos theta ಬಂದಾಗ odd multiples of pi by 2 ಬಂದ್ರೆ 0 ಬರುತ್ತೆ. ಅಲ್ಲಿಗೆ alpha is equal to 2n plus 1 into pi by 32 into 2 is 64. When n is equal to 0, ಇಲ್ಲಿ n ಗೆ 0 ಕೊಟ್ಟರೆ ನಾವು pi by 64 ಆಗುತ್ತೆ. So 2 is the right choice. Option 2 is the correct choice for this question. Next basic question CET 18 ಅಲ್ಲಿ ಬಂದಿರೋದು. If 1 comma 1 minus 1 1 x y is equal to 2 4, then the value of x and y respectively are. So matrix multiplication ಮೇಲೆ question ಇದು. So multiply ಮಾಡಿ first row into first column ಅಂದ್ರೆ ನಮ್ಗೆ 1 into x plus 1 into y ಆಗತ್ತಿದು. ಅಲ್ಲಿಗೆ first row first column ಮುಗೀತು. in next minus 1 into x, that is minus x plus y, which is equal to 2 and 4 here. So that implies x plus y minus x plus y is equal to 2 4 ಬಂತು. ಅಲ್ಲಿಗೆ ನಾನು ಏನು ಮಾಡಬೇಕು, x plus y is equal to 2 ಈಕ್ವೇಟ್ ಮಾಡ್ಕೋಬೇಕು. minus x plus y is equal to 4. ಸೊ ಆ್ಯಡ್ ಮಾಡಿ, x minus x ಅನ್ನು ಆ್ಯಡ್ ಮಾಡಿದ್ರೆ 2y is equal to 4 plus 2 6, y is equal to 3, y equals 3 ಆಯಿತು. y 3 ಆದರೆ x ಎಷ್ಟಾಗತ್ತೆ ನೋಡಿ, x plus 3 equals to implies x is equal to 1. So 1 and 3 is the right answer. 1 and 3 is the correct answer. So x is equal to minus 1. X is equal to 2 minus 3 ಬರುತ್ತಲ್ಲ. Yes, sorry. Yes, x is equal to 2 minus 3, which is minus 1. Very sorry. So minus 1 and 3. Option D ಆಗುತ್ತೆ. You are right. Thank you. 2 minus 3, which is equal to minus 1. Sorry.
ಎಸ್. Next, if A is both diagonal and skew symmetric matrix, then A is symmetric matrix, A is null matrix, A is unit matrix and none of these matrices ಅಂತ ಇದೆ. ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಡೆಫಿನೇಷನ್, ನಮಗೆ ಪ್ರಿನ್ಸಿಪಲ್ ಡಯಾಗನಲ್ಸ್ ಅಲ್ಲಿ ಎಲಿಮೆಂಟ್ಸ್ ಇರುತ್ತೆ, ಉಳಿದಿದೆಲ್ಲ 0 ಆಗಿರುತ್ತೆ ಅಲ್ವಾ. ಇದು ಮ್ಯಾಟ್ರಿಕ್ಸ್ಗೆ ಡಯಾಗನಲ್ ಮ್ಯಾಟ್ರಿಕ್ಸ್ಗೆ ಡೆಫಿನೇಷನ್. ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಹೇಗಿರ್ಬೇಕಂದ್ರೆ, ಈಗ ಇದು 3x3 ತಗೊಂಡಿದ್ದೀನಿ ಅಫ್ಕೋರ್ಸ್ ನಾನು. ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ನಲ್ಲಿ ಡಯಾಗನಲ್ ಎಲಿಮೆಂಟ್ಸ್ 0 ಇರುತ್ತೆ. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಡಯಾಗನಲ್ ಎಲಿಮೆಂಟ್ಸ್ 0. ಇಲ್ಲಿ ಸಪೋಸ್ -1 ಇದ್ರೆ ಇಲ್ಲಿ +1 ಇರುತ್ತೆ, ಇಲ್ಲಿ 2 ಇತ್ತು ಅಂದ್ರೆ ಇಲ್ಲಿ -2 ಇರುತ್ತೆ, ಇಲ್ಲಿ 3 ಇತ್ತು ಅಂದ್ರೆ ಇಲ್ಲಿ -3 ಇರುತ್ತೆ. ಅದು ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಇದು. ಈ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ 0 ಅನ್ನೋದು ಪ್ರಾಪರ್ಟಿ ಆಫ್ ಎ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಡಯಾಗನಲ್ ಎಲಿಮೆಂಟ್ಸ್ ಅಲ್ಲಿ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ 0, ಬಟ್ ಡಯಾಗನಲ್ ಮ್ಯಾಟ್ರಿಕ್ಸ್ ನಲ್ಲಿ ಎಲ್ಲಾ ಎಲಿಮೆಂಟ್ಸ್ 0, ಡಯಾಗನಲ್ ಎಲಿಮೆಂಟ್ಸ್ ಮಾತ್ರ ABC ಅಂತ ಇರುತ್ತೆ. ಹಾಗಾದ್ರೆ ಇದೆರಡೂ ಆಗ್ಬೇಕಂದ್ರೆ ನಮ್ಗೆ ಒಂದೇ ಒಂದು ಚಾನ್ಸ್, ಅದು ಇಟ್ ಶುಡ್ ಬಿ ಎ ನಲ್ ಮ್ಯಾಟ್ರಿಕ್ಸ್. A is a null matrix, ಬೇರೆ ಆಗಕ್ಕೆ ಸಾಧ್ಯ ಇಲ್ಲ. If it is a both diagonal and skew symmetric matrix, then it is only a null matrix. So similar question we have solved. AB is equal to A and BA is equal to B, then B square plus B is equal to 2A 0 2I and 2B ಅಂತ ಇದೆ. ಸೊ ಇಲ್ಲೂ ಅಷ್ಟೇ ನಾನು ಇದೇ ಪ್ರಾಪರ್ಟಿಗಳನ್ನ ಯೂಸ್ ಮಾಡಬೇಕು. ಸೊ B ಸ್ಕ್ವೇರ್ ಇಸ್ ಈಕ್ವಲ್ ಟು B ಇಂಟು B, ಅವಾಗಲೇ ನಾವು ನೋಡಿದ್ವಿ B ಸ್ಕ್ವೇರ್ ಇಸ್ ಈಕ್ವಲ್ ಟು B ಬರುತ್ತೆ. ಅಲ್ಲಿಗೆ B ಸ್ಕ್ವೇರ್ ಪ್ಲಸ್ B ಅಂದ್ರೆ B ಪ್ಲಸ್ B ವಿಚ್ ಇಸ್ ಈಕ್ವಲ್ ಟು 2B ಅಂತ ಬರುತ್ತೆ. ಹೇಗೆ ಅಂತ ನೋಡೋಣ, ಲೆಟ್ ಮಿ ಎಕ್ಸ್ಪ್ಲೈನ್. ಈಗ B ಸ್ಕ್ವೇರ್ ಇದೆ, ಅದನ್ನ ನಾವು B ಇಂಟು B ಅಂತ ಬರ್ಕೊಂಡ್ವಿ. ಬಟ್ B ಅಂದ್ರೆ BA ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಒಂದನ್ನ ನಾನು ಮೊದಲನೇ B ಇದೆಯಲ್ಲ ಅದನ್ನ BA ಅಂತ ಬರ್ಕೊತೀನಿ, ಎರಡನೇ B ನ ಹಾಗೆ ಇಟ್ಕೋತೀನಿ. ನೆಕ್ಸ್ಟ್ ಬೈ ಅಸೋಸಿಯೇಟಿವ್ ಲಾ ವಿ ಕ್ಯಾನ್ ಚೇಂಜ್ ದಿಸ್ B ಇಂಟು AB ಅಂತ ಮಾಡೋಣ. ಅವಾಗ B ಇಂಟು AB ಇಸ್ ಈಕ್ವಲ್ ಟು A ಆಯ್ತು. ಬಟ್ BA, ಈಗ AB ಅಂದ್ರೆ A ಆಯ್ತು, ಬಟ್ BA ಅಂದ್ರೆ B, ಹಾಗಾಗಿ ನಾನು ಈ BA ಜಾಗದಲ್ಲಿ B ಬರ್ಕೋಬಹುದು. ಅಲ್ಲಿಗೆ B ಸ್ಕ್ವೇರ್ ಇಸ್ ಈಕ್ವಲ್ ಟು B ಆಯ್ತು. ನಂಗೆ ಬೇಕಿರೋದು B ಸ್ಕ್ವೇರ್ ಪ್ಲಸ್ B ವಿಚ್ ಇಸ್ ಈಕ್ವಲ್ ಟು B ಪ್ಲಸ್ B ವಿಚ್ ಈಸ್ 2B, which is 2B. Next, A equals 1 1 1 matrix 2 cross 2 matrix and n belong to n, then A to the power of n is equal to n into A 2 to the power of n minus 1 into A 2 to the power of n into A n plus 1 into A. Similar question we have solved of course, but value of A is different here. So ನೋಡೋಣ ಹೇಗೆ ಅಂತ. when n equals 1 ಏನಾಗುತ್ತೆ, A to the power of 1 ಅಂದ್ರೆ A ಆಯ್ತು. n equals 1 ಕೊಟ್ಟಾಗ ನನಗೆ 3 and 4 cannot be the correct answers ಅಂತ ಹೇಳ್ತಿದೀವಿ. ಯಾಕೆಂದ್ರೆ n equals 1 ಕೊಟ್ರೆ ನೋಡಿ ಇದು 2A ಆಯ್ತಿದು, ಬಟ್ ನನಗೆ A ಆಗ್ಬೇಕು. n equals 1 ಅಂದ್ರೆ A to the power of 1 is A, ಇಲ್ಲಿದಲ್ಲ ಇದು 1 1 1 ಬರಬೇಕು, ಬಟ್ ಇಲ್ಲಿ ಏನಾಗ್ತಿದೆ 2A ಬರ್ತಾ ಇದೆ. ಇಲ್ಲೂ ಅಷ್ಟೇ ಐ ಆಮ್ ಗೆಟಿಂಗ್ 2A. ಸೊ ಹಾಗಾಗಿ 3 ಮತ್ತೆ 4 ನ ಎಲಿಮಿನೇಟ್ ಮಾಡ್ಬಿಡೋಣ ಆನ್ಸರು. ಇನ್ನು 1 ಮತ್ತೆ 2 ಆನ್ಸರ್ ಆಗಬಹುದು. ಯಾವಾಗ n equals 1 ಕೊಟ್ಟಾಗ ದಿಸ್ ಬಿಕಮ್ಸ್ A, 1A ಆಯ್ತು. ಇಲ್ಲಿ 1 minus 1 0, 2 to the power of 0 is 1, so it is also A. ಸೊ ಹಾಗಾದ್ರೆ 1 ಅಥವಾ 2 ನಲ್ಲಿ ಒಂದು ಆನ್ಸರ್ ನನಗೆ ಬೇಕು. ಸೊ ಲಾಸ್ಟ್ ಟೈಮ್ ನೋಡಿದ್ವಿ ನಾವು ಏನಂದ್ರೆ A to the power of 0 ಮಾಡ್ಬೋದು. ಇಲ್ಲಿ n equals 3 ಮಾಡಿದ್ರೆ A cube equals 4A which is true, 2 is the correct answer ಅಂತ ಇದೆ.
ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ n ಈಕ್ವಲ್ಸ್ ನಾನು 0 ಕೊಟ್ರೆ 0 ಮೈನಸ್ 1 ಅಂದ್ರೆ 1/2 a ಬರ್ತಾ ಇದೆ ಇಲ್ಲಿ. ಓಕೆ, ಹಾಗಾಗಿ a ಟು ದಿ ಪವರ್ ಆಫ್ 0 ನಲ್ಲಿ ಇಲ್ಲಿ ಆಗಲ್ಲ. ಸೊ ವಿ ಕ್ಯಾನಾಟ್ ಫೈಂಡ್ ದ ಆನ್ಸರ್ ಬೈ ಗಿವಿಂಗ್ 0. n ಇಲ್ಲಿ 0 ಕೊಟ್ರೆ ನಲ್ ಮ್ಯಾಟ್ರಿಕ್ಸ್ ಬರುತ್ತೆ. ಹಾಗಾಗಿ ವಾಟ್ ವಿ ಕ್ಯಾನ್ ಡೂ ಅಂದ್ರೆ n ಇಸ್ ಈಕ್ವಲ್ ಟು 3 ಕೊಡ್ತಾ ಇದೀವಿ. n ಈಕ್ವಲ್ಸ್ 3 ಕೊಟ್ರೆ ಇಲ್ಲಿ a ಇದಲ್ವಾ, a ಟು ದಿ ಪವರ್ ಆಫ್ n ಅಂದ್ರೆ ಇಲ್ಲಿ ನೋಡಿ a ಕ್ಯೂಬ್ ಮೀನ್ಸ್ a ಇಂಟು a ಇಂಟು a. ಅದಕ್ಕೆ ಮುಂಚೆ ನಾನು a ಸ್ಕ್ವೇರ್ ಫೈಂಡ್ ಔಟ್ ಮಾಡ್ಕೊಳ್ಳೇಬೇಕು. ಈ ತರ ಇದ್ದಾಗ 1 1 1 ಒಂದು ನಿಮ್ಗೆ ನೋಡಿದ್ರೆ ಐಡಿಯಾ ಬರುತ್ತೆ. ಸೊ 1 ಇದು ದಿಸ್ ಬಿಕಮ್ಸ್ 2 2 2 2 ಬರುತ್ತೆ. ಮತ್ತೆ ನೀವು 1 1 1 1 ಅಂತ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು 1 ಪ್ಲಸ್ 2 ಇಂಟು 2 ದಿಸ್ ಬಿಕಮ್ಸ್ 4 4 4 4 ಅಂತ ಬಂತು. ಸೊ ಅಲ್ಲಿಗೆ ದಿಸ್ ಈಸ್ ನಥಿಂಗ್ ಬಟ್ 4a ಆಯ್ತಿದೆ. ಸೊ 4a ಎಲ್ಲಿ ಬರುತ್ತೆ? n ಇಸ್ ಈಕ್ವಲ್ ಟು 3 ಕೊಟ್ಟಾಗ ನೋಡಿ ಆಪ್ಷನ್ 1 ನಲ್ಲಿ 3a ಬರ್ತಾ ಇದೆ. ಇಲ್ಲಿ 2 ಟು ದಿ ಪವರ್ ಆಫ್ 3 minus 1 into a, that is 2 square into a, which is 4a, which is 4a here. ಹಾಗಾದ್ರೆ ನಮಗೆ ಆನ್ಸರ್ ಆಪ್ಷನ್ 2 ಅನ್ನೋದು ಅಂತ ಕನ್ಕ್ಲೂಡ್ ಮಾಡಬಹುದು. If P and Q are symmetric matrices of the same order, then PQ minus QP is zero matrix, identity matrix, skew symmetric matrix, and symmetric matrix. ಈಗ P and Q are symmetric matrices ಅಂದ್ರೆ P transpose is equal to P and Q transpose is equal to Q because both are symmetric matrices. PQ minus QP ಏನಾಗುತ್ತೆ ಅಂತ ಕೇಳಿದ್ದಾರೆ. PQ minus QP ನ ಹೋಲ್ ಟ್ರಾನ್ಸ್ಪೋಸ್ ನ ಕನ್ಸಿಡರ್ ಮಾಡ್ತೀನಿ. ಅವಾಗ ಏನಾಯ್ತು, ಪಿ ಕ್ಯೂ ಹೋಲ್ ಟ್ರಾನ್ಸ್ಪೋಸ್ ಪ್ರಾಪರ್ಟಿ ಮೈನಸ್ ಕ್ಯೂ ಪಿ ಹೋಲ್ ಟ್ರಾನ್ಸ್ಪೋಸ್ ಆಯ್ತು. ಈಗ ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಅಂದ್ರೆ ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್, ದಟ್ ಈಸ್ ಕ್ಯೂ ಟ್ರಾನ್ಸ್ಪೋಸ್ ಪಿ ಟ್ರಾನ್ಸ್ಪೋಸ್ ಹಿಯರ್ ಮೈನಸ್ ಪಿ ಟ್ರಾನ್ಸ್ಪೋಸ್ ಕ್ಯೂ ಟ್ರಾನ್ಸ್ಪೋಸ್. ಸೊ ಕ್ಯೂ ಟ್ರಾನ್ಸ್ಪೋಸ್ ಅಂದ್ರೆ ಕ್ಯೂ, ಪಿ ಟ್ರಾನ್ಸ್ಪೋಸ್ ಅಂದ್ರೆ ಪಿ, ಮೈನಸ್ ಪಿ ಟ್ರಾನ್ಸ್ಪೋಸ್ ಅಂದ್ರೆ ಪಿ, ಕ್ಯೂ ಟ್ರಾನ್ಸ್ಪೋಸ್ ಅಂದ್ರೆ ಕ್ಯೂ, ಬಿಕಾಸ್ ದೇ ಆರ್ ಸಿಮಿಟ್ರಿಕ್ ಮ್ಯಾಟ್ರಿಸಸ್. ಈಗ ನಾನು ಇಲ್ಲಿ ಮೈನಸ್ ಕಾಮನ್ ತೆಗೆದ್ರೆ ಐ ವಿಲ್ ಗೆಟ್ ಕ್ಯೂ ಪಿ ಮೈನಸ್ ಪಿ ಕ್ಯೂ ಮೈನಸ್, ಇಲ್ಲಿ ಮೈನಸ್ ಕಾಮನ್ ತೆಗೆದ್ರೆ ಐ ವಿಲ್ ಗೆಟ್ ಪಿ ಕ್ಯೂ ಮೈನಸ್ ಕ್ಯೂ ಪಿ. ಇಲ್ಲಿ ಹೋಲ್ ಟ್ರಾನ್ಸ್ಪೋಸ್ ತಗೊಂಡೆ, ನೆಗೆಟಿವ್ ಆಫ್ ದಿಸ್ ಬಂತು ನೋಡಿ, ಪಿ ಕ್ಯೂ ಮೈನಸ್ ಕ್ಯೂ ಪಿ. ಸಪೋಸ್ ನಾನು ಇದನ್ನು ಎಕ್ಸ್ ಅನ್ಕೊಂಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಪಿ ಕ್ಯೂ ಮೈನಸ್ ಕ್ಯೂ ಪಿ ಅಂತ ನಾನು ಅನ್ಕೊಂಡಿದ್ರೆ ದಿಸ್ ಈಸ್ ಎಕ್ಸ್ ಟ್ರಾನ್ಸ್ಪೋಸ್. ಅಲ್ಲಿ ನನಗೀಗ ಬಂದಿದ್ದು ಮೈನಸ್ ಎಕ್ಸ್. ಸೊ ಎಕ್ಸ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಬಂತು ಅಂದ್ರೆ ಇಟ್ ಈಸ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ದಿಸ್ ಈಸ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. The same thing, it is a skew symmetric matrix. Next, if A and B are square matrices of the order n such that A square minus B square is equal to A minus B into A plus B, then which of the following will be true? Either of A or B is zero matrix, A equals B, AB equals BA, either of A or B is an identity matrix ಅಂತ ಇದೆ. ಈಗ A square minus B square is equal to A minus B into A plus B ಅಂತ ಕೊಟ್ಟಿದೆ. ಅಲ್ಲಿಗೆ ನಾನೀಗ ಆಕ್ಚುಯಲ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ದಿಸ್ ಈಸ್ A ಸ್ಕ್ವಯರ್ ಪ್ಲಸ್ AB ಮೈನಸ್ BA ಮೈನಸ್ B ಸ್ಕ್ವಯರ್ ಆಯ್ತು. ಬಟ್ ಇನ್ ಜನರಲ್
AB is not equal to BA. That is, matrix multiplication is not commutative. In general, AB is not equal to BA. If in a particular case, if AB is equal to BA, avaga ideರಡು cancel ಆಯ್ತು. This becomes A square minus B square ಆಯ್ತು. ಅಲ್ಲಿಗೆ if AB is equal to BA, then only A square minus B square is equal to A minus B into A plus B. So therefore, AB equals BA is the right answer. You can look at this, A minus B into A plus B, which is A square plus AB minus BA minus B square. Multiply ಮಾಡಿರೋದು AB equals BA ಆದಾಗ cancel ಆಯ್ತು. A square minus B square, that is if and only if AB is equal to BA. Next, if A and B are symmetric matrices of same order, then AB minus BA is always. ಈಗ ಇನ್ನ ಚೆಕ್ ಮಾಡಿದ್ವಿ, ಇದು PQ minus QP ಅಂತ ಮಾಡಿದ್ವಲ್ಲ, ಸೇಮ್ ಕ್ವಶನ್ ಇದು. ಓಕೆ, ಸೊ ಇಟ್ ಈಸ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಈ PQ ಬದಲು AB ಅಂತ ಇದೆ ಅಷ್ಟೇ. P, Q ಎರಡು ಮ್ಯಾಟ್ರಿಕ್ಸು ಬದಲು A and B ಅಂತ ಇತ್ತು. ಕ್ಲಿಯರ್ಲಿ ದಿಸ್ ಈಸ್ ಎ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಆಪ್ಷನ್ಸ್ ಸ್ವಲ್ಪ ವೇರಿಯೇಷನ್ಸ್ ಇದೆ ಅಷ್ಟೇ. A B C D ಇದಲ್ಲ, ಅದನ್ನು ಚೇಂಜ್ ಮಾಡಿ. ನೆಕ್ಸ್ಟ್ A to the power of 6 ಏನು ಅಂತ ಕೇಳಿದೆ. ಇಫ್ A is equal to 200 020 002, then what is A to the power of 6? ಈಗ ನಾವು ಇಲ್ಲಿ ನೋಡಿ, ಇದು A ಅಂದ್ರೆ 2 ಕಾಮನ್ ತಗೊಂಡ್ರೆ ನಾವು 100 010 001 ಅಂತ ಬರುತ್ತೆ. ಈಗ ಐಡೆಂಟಿಟಿ ಮ್ಯಾಟ್ರಿಕ್ಸ್, ದಿಸ್ ಇಸ್ 2i. A ಅಂದ್ರೆ 2i. ಹಾಗಾದ್ರೆ A ಸ್ಕ್ವಯರ್ ಅಂದ್ರೆ 2i into 2i, that is 4i square ಆಯ್ತು. That is 4i only. 4 into identity matrix. But identity matrix ಇಲ್ಲಿ 2a ಇದ್ರೆ ನಾನು ಹಿಂಗೆ ಬರಿಬಹುದು, 2 into 2i ಅಂತ ಬರೆದ್ರೆ this is 2a. ಈಗ 4i square ಬಂತಲ್ವಾ, a ಸ್ಕ್ವಯರ್ ಅಂದ್ರೆ 2i into 2i ಬರ್ಕೊಂಡೆ. a ಅಂದ್ರೆ 2i ಅಂತ ಆಯ್ತು. 4i square ಅಂದ್ರೆ 4i, ಬಿಕಾಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನ ಎಷ್ಟು ಸಲ ಮಲ್ಟಿಪ್ಲೈ ಮಾಡಿದ್ರು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. 4 ನ 2 into 2i ಅಂತ ಬರೆದ್ರೆ ದಿಸ್ ಬಿಕಮ್ಸ್ 2a. ಹಾಗಾದ್ರೆ ಸಿಮಿಲರ್ಲಿ ವಿ ಕ್ಯಾನ್ ಟೇಕ್ ಇಟ್ ಆಸ್ a ಕ್ಯೂಬ್. a ಕ್ಯೂಬ್ ಇಸ್ ಈಕ್ವಲ್ ಟು a ಸ್ಕ್ವಯರ್ ಇಂಟು a ಬರಿಬಹುದು. a ಸ್ಕ್ವಯರ್ ಇಸ್ ಈಕ್ವಲ್ ಟು 2a into a again. That is nothing but again 2a square. That is 2 into 2a again, which is 4a ಆಯ್ತು. ಬಿಕಾಸ್ a ಸ್ಕ್ವಯರ್ ಅಂದ್ರೆ 2a, ಇದನ್ನೇ ಯೂಸ್ ಮಾಡ್ತಾ ಹೋಗ್ತಾನೆ. 4a ಆಯ್ತು. a ಕ್ಯೂಬ್ ಇದ್ದಾಗ 4a ಆಯ್ತು. ಹಾಗಾದ್ರೆ a to the power of 4 ಇದ್ರೆ, a to the power of 4 ಇದ್ರೆ a ಸ್ಕ್ವಯರ್ ಇಂಟು a ಸ್ಕ್ವಯರ್. ಅಲ್ಲಿಗೆ ಏನಾಯ್ತು ನೋಡಿ, ಅಥವಾ ನಂಗೆ ಬೇಕಿರೋದು a to the power of 6 ಇದೆ, ಡೈರೆಕ್ಟ್ ಆಗಿ ತಗೊಂಡ್ಬಿಡ್ತೀನಿ. a ಕ್ಯೂಬ್ ಇಂಟು a ಕ್ಯೂಬ್ ಅಂತ ಮಾಡ್ಬಿಡೋಣ. a ಕ್ಯೂಬ್ ಇಸ್ ಈಕ್ವಲ್ ಟು 4a. we have seen that 4a into 4a, that is 16a square. But 16 into a square is 2a, that is 32a ಆಯ್ತು. 32a. So here is the right answer, option 2. 32a is the right answer. Yes, a equals 2i, a square is 2 square into i, ಆ ತರನೇ ಕೊಟ್ಟಿದೆ. ಸೊ ಜನರಲೈಸ್ ಮಾಡಿದೆ 32a. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮೇಲೆ ಮೋಸ್ಟ್ಲಿ ನೀವು ಇದು NCERT ಬುಕ್ ಅಲ್ಲೇ ಮಾಡಿರ್ತೀರಿ, ಆದ್ರೆ ಮಲ್ಟಿಪ್ಲಿಕೇಶನ್ ಕರೆಕ್ಟ್ ಆಗಿ ಮಾಡೋದು ಗೊತ್ತಿದ್ರೆ ಆಯ್ತು. ಸೊ ಇಲ್ಲಿ 0 ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ.
ಸೊ ಯಾವ ಆರ್ಡರ್ ಬರುತ್ತೆ ನೋಡ್ಕೋಬೇಕು. ಅಲ್ಲಿಗೆ ಸಿಂಗಲ್ ವ್ಯಾಲ್ಯೂ ಬರುತ್ತೆ. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್, ಫಸ್ಟ್ ರೋ ಇಂಟು ಥರ್ಡ್ ಕಾಲಮ್. ಸೊ ಅಲ್ಲಿಗೆ ದಿಸ್ ಬಿಕಮ್ಸ್ ಎ ರೋ ಮ್ಯಾಟ್ರಿಕ್ಸ್. ಯಾವಾಗ ಎಕ್ಸ್ ಮೈನಸ್ 5 ಮೈನಸ್ 1 ಇಂದ ಮಲ್ಟಿಪ್ಲೈ ಮಾಡಿದಾಗ ನೋಡಿ ಏನಾಯ್ತು, ಎಕ್ಸ್ ಇಂಟು 1 ಎಕ್ಸ್, ಮೈನಸ್ 5 ಇಂಟು 0 ಮೈನಸ್ 1 ಇಂಟು 2. ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿದಾಗ ಎಕ್ಸ್ ಇಂಟು 1 ಮೈನಸ್ 5 ಇಂಟು 0 ಮೈನಸ್ 1 ಇಂಟು 2 ಅಂದರೆ ಎಕ್ಸ್ ಮೈನಸ್ 2 ಆಯಿತು. ನೆಕ್ಸ್ಟ್ ಎಕ್ಸ್ ಇಂಟು 0 ಮೈನಸ್ 5 ಇಂಟು 2 ಈಸ್ ಮೈನಸ್ 10, ಆಮೇಲೆ 0 ಆಗ್ಬಿಡ್ತು. ಆಮೇಲೆ ಎಕ್ಸ್ ಇಂಟು 2 2x ಮೈನಸ್ 5 ಮೈನಸ್ 3. ಇದು ರೋ ಮ್ಯಾಟ್ರಿಕ್ಸು. ಇಲ್ಲಿ ಕಾಲಮ್ ಮ್ಯಾಟ್ರಿಕ್ಸ್ ಎಕ್ಸ್ 4 1 ಈಸ್ ಈಕ್ವಲ್ ಟು 0. ಈಗ ಮತ್ತೆ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಮೈನಸ್ 10 ಇಂಟು 4 ಪ್ಲಸ್ 2x ಮೈನಸ್ 8 ಇಂಟು 1 ವಿಚ್ ಇಸ್ ಈಕ್ವಲ್ ಟು 0. 0 ಮ್ಯಾಟ್ರಿಕ್ಸ್ ಅಂದ್ರೆ ಇಲ್ಲಿ ಒಂದೇ ಸಿಂಗಲ್ ಎಲಿಮೆಂಟ್ ಬಂತು, ಇಲ್ಲಿ ಒಂದೇ ಎಲಿಮೆಂಟ್ 0 ಇದೆ ಅಂತ ಅರ್ಥ. ಸೊ ಅಲ್ಲಿಗೆ ದಿಸ್ ಈಸ್ ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 40 ಪ್ಲಸ್ 2x ಮೈನಸ್ 8 ಈಸ್ ಈಕ್ವಲ್ ಟು 0. ದಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವಯರ್ ಇಲ್ಲಿ 2x ಹೋಯ್ತು, ಮೈನಸ್ 48 ಅಂದ್ರೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 48 ಆಯ್ತು. ಅಲ್ಲಿಗೆ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 48 ಆದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 48. ಸೊ ರೂಟ್ 48 ಯಾವ್ದು ಬರುತ್ತೆ ನೋಡಿ, ಇಲ್ಲಿ 4 4s are 16, 16 into 3 48. ದಟ್ ಈಸ್ ಪ್ಲಸ್ ಆರ್ ಮೈನಸ್ 4 ರೂಟ್ 3. ಇದೆಲ್ಲ ನಿಮಗೆ 2 2s are 3, 3 3s are 9 ಇದು ಅಲ್ಲ ಸಾರಿ 12 ಇದು ರೂಟ್ 12. ಇದು 27 ಆಗುತ್ತೆ, ಇದು 75 ಆಗುತ್ತೆ. ಇದು 4 4s are 16 into 3 is 48. So plus or minus 4 root 3 is the right choice. Yes. Multiplication ಮಾಡಿದ್ದು ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, ಫಸ್ಟ್ ರೋ ಇಂಟು ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್, ಥರ್ಡ್ ರೋ ಇಂಟು ಫಸ್ಟ್ ಕಾಲಮ್. ಸೊ ನೆಕ್ಸ್ಟ್ ಎರಡು ಸಲ ಬಂದಿದೆ ನೋಡಿ ಒಂದೇ ಪ್ರಶ್ನೆ ಕಂಟಿನ್ಯೂಸ್ ಆಗಿ 2 ವರ್ಷ. ಎ ಇಸ್ ಈಕ್ವಲ್ ಟು 1/π ಇದೆ, ಸೈನ್ ಇನ್ವರ್ಸ್ ಪೈ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಪೈ, ಸೈನ್ ಇನ್ವರ್ಸ್ ಎಕ್ಸ್ ಬೈ ಪೈ ಕಾಟ್ ಇನ್ವರ್ಸ್ ಪೈ ಎಕ್ಸ್. ಬಿ ಅಂದ್ರೆ 1/π ಮೈನಸ್ ಕಾಸ್ ಇನ್ವರ್ಸ್ ಪೈ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಪೈ, ಸೈನ್ ಇನ್ವರ್ಸ್ ಎಕ್ಸ್ ಬೈ ಪೈ ಅಂಡ್ ಮೈನಸ್ ಟ್ಯಾನ್ ಇನ್ವರ್ಸ್ ಪೈ ಎಕ್ಸ್ ಅಂತ ಇದೆ. ದೆನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು, ಸೊ ಡೈರೆಕ್ಟ್ ಕ್ವಶನ್ ನೀವು ಎ ಮೈನಸ್ ಬಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿದೆ ಸೊಲ್ಯೂಷನ್ ನೋಡಿ ತೋರಿಸ್ತೀನಿ ಯಾವ ತರ ಅಂತ. ಎ ಮೈನಸ್ ಬಿ ಅಂತಂದ್ರೆ ಫಸ್ಟ್ ಎ ತಗೊಂಡಿದ್ದೀನಿ, ಆಮೇಲೆ ಬಿ ತಗೊಂಡಿದೆ. ಇಲ್ಲಿ ಸೇಮ್ ವಾಟ್ ಎವರ್ ಇಸ್ ದೇರ್ ಯು ಕನ್ಸಿಡರ್. ಎ ಮೈನಸ್ ಬಿ ಕನ್ಸಿಡರ್ ಮಾಡೋಣ. 1/π ಕಾಮನ್ ಇದೆ ನೋಡಿ, ಇಲ್ಲಿ ಯು ಹ್ಯಾವ್ 1/π ಕಾಮನ್, ಟೇಕ್ 1/π ಔಟ್ಸೈಡ್. ಅಲ್ಲಿಗೆ ಸೈನ್ ಇನ್ವರ್ಸ್ ಪೈ ಎಕ್ಸ್ ಮೈನಸ್ ಕಾಸ್ ಇನ್ವರ್ಸ್ ಪೈ ಎಕ್ಸ್ ಇದ್ದಿದ್ದು ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು, ಸೈನ್ ಇನ್ವರ್ಸ್ ಪೈ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಪೈ ಎಕ್ಸ್. ಆಮೇಲೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಪೈ 0 ಆಯ್ತು. ಮತ್ತೆ ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಬೈ ಪೈ ಮೈನಸ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಪೈ ಅಂದ್ರೆ 0 ಆಯ್ತು. ಕಾಟ್ ಇನ್ವರ್ಸ್ ಆಫ್ ಪೈ ಬೈ ಎಕ್ಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ಪೈ ಬೈ ಎಕ್ಸ್. ಸೊ ಎರಡು ಪ್ರಾಪರ್ಟೀಸು ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಗೊತ್ತಿರೋದು. ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ pi by 2. Sin inverse x plus cos inverse x is pi by 2. ಹಂಗೇನೆ 0 ಆಗಿ ಇಟ್ಕೊಳ್ಳೋಣ. cot inverse x plus tan inverse x is also pi by 2. So 1/π pi by 2 0 divided by pi ಮಾಡಿದಾಗ 1/2 ಕಾಮನ್ ತೆಗೆದ್ರೆ 1/2 1 0 0 1 ಬರುತ್ತೆ. 1/2 into identity matrix which is in option 4 here. 1/2 into I.
ಸೊ ಇನ್ನೊಂದು JEE ನಲ್ಲಿ ಬಂದಿರೋ ಕ್ವಶನ್, ದ ಟೋಟಲ್ ನಂಬರ್ ಆಫ್ ಮ್ಯಾಟ್ರಿಸಸ್ A is equal to 0, 2y1, 2xy minus 1, 2x minus y 1. 3 rows ಇದೆ. x, y belong to R, x not equal to y ಅದು ಕೊಟ್ಟಿದೆ. For which A transpose into A is equal to 3 identity matrix of order 3 cross 3. ಈಗ 0, 2y, 1 ಅನ್ನೋದು ಮ್ಯಾಟ್ರಿಕ್ಸ್, ಗಿವನ್ ಮ್ಯಾಟ್ರಿಕ್ಸ್ A. ಅಲ್ಲಿಗೆ ನೋಡಿ 2x y minus 1, 2x minus y 1 ಇದು ಮ್ಯಾಟ್ರಿಕ್ಸ್. ಇದರ ಟ್ರಾನ್ಸ್ಪೋಸ್ ಈ ಕಡೆ ಬರೀತೀನಿ, ಯಾಕೆಂದ್ರೆ ಅಲ್ಲಿ ಕೊಟ್ಟಿರೋದು A ಟ್ರಾನ್ಸ್ಪೋಸ್ A is equal to 3i. ಅಲ್ಲಿಗೆ ದಿಸ್ ಈಸ್ 3 0 0 0 3 0 0 0 3. ಈ ಕಡೆ ನೋಡಿ ಇದ್ರ ಟ್ರಾನ್ಸ್ಪೋಸ್ ಅಂದ್ರೆ 0 2y 1, 2xy minus 1, 2x minus y 1. So when you multiply this and equate, ನನಗೆ ಬೇಕಾಗಿರೋದೇನು, the total number of matrices ಅಂದ್ರೆ x ಮತ್ತೆ y ವ್ಯಾಲ್ಯೂ ಬೇಕಾಗುತ್ತೆ. 0 into 0 0, 2x into 2x 4x square, ಆಮೇಲೆ 2x into 2x 4x square ಆಯ್ತು. ಅಂದ್ರೆ ಮೊದಲನೇ ಎಲಿಮೆಂಟ್ which is equal to 3 ಆಯ್ತು. ಸೊ ಅಲ್ಲಿಗೆ 0 into 0, 2x into 2x, 2x into 2x, ಅಲ್ಲಿಗೆ 8x square is equal to 3, or x square is equal to 3 by 8, x is equal to plus or minus square root of 3 by 8 ಆಯ್ತು. ಸಿಮಿಲರ್ಲಿ ನನ್ಗೆ y ಬೇಕು. ಸೊ y ಇರೋದು ಮಾತ್ರ ತಗೊಂತೀನಿ, ನಾನು ಪೂರ್ತಿ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿ ನಾನು ಸಿಂಪ್ಲಿಫೈ ಮಾಡೋ ಅಗತ್ಯ ಇಲ್ಲ. ಜಸ್ಟ್ ಐ ವಿಲ್ ಟೇಕ್ ದ ವ್ಯಾಲ್ಯೂ ಆಫ್ y. ಈಗ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಾಡಿದಾಗ ನೋಡಿ ಇಲ್ಲಿ 3 ಇದೆ, ಈ ಎಲಿಮೆಂಟ್ ಬರುತ್ತೆ. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡಿದ್ರೆ 0, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಾಡಿದ್ರೆ ಎರಡನೇ ಎಲಿಮೆಂಟ್. ಹಾಗಾಗಿ 2y into 2y 4y square plus y into y, that is y square, minus y into minus y plus y square, which is equal to 3 again. ಅಲ್ಲಿಗೆ 4 plus 1 plus 5, 6x square is equal to 3. x square is equal to 1 by 2, x is equal to plus or minus 1 by root 2 ಆಯ್ತು. So there are 4 values. This can be chosen in 2 ways. This can be chosen in 2 ways. ಅಲ್ಲಿಗೆ 2 into 2 4 ways ಆಯ್ತು. ಅಲ್ಲಿಗೆ xy ಎಷ್ಟು ಟೋಟಲ್ ನಂಬರ್ ಆಫ್ ಮ್ಯಾಟ್ರಿಸಸ್ ಈ ತರ ಇರುವಂತದ್ದು ಎಷ್ಟಪ್ಪ ಅಂದ್ರೆ ಡಿಫರೆಂಟ್ ವ್ಯಾಲ್ಯೂಸ್, x ಗೆ 2 ಇದೆ, y ಗೆ 2 ಇದೆ. ಸೊ 2 into 2 ಅಂದ್ರೆ which is 4. So there are total number of 4 matrices of the required type. Yes, you can observe here. ನಾನು ಏನು ಹೇಳಿದೆ ಅದು ಇಲ್ಲಿದೆ ನೋಡಿ. ಮಲ್ಟಿಪ್ಲೈ ಮಾಡಿದಾಗ ಈ ತರ ಬರುತ್ತೆ. ಪೂರ್ತಿ ಮ್ಯಾಟ್ರಿಕ್ಸ್ ನೇ ಮಲ್ಟಿಪ್ಲೈ ಮಾಡಿದೆ. 8x square 0 0 0, 6y square 0 0 0 3 ಬರುತ್ತೆ. ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿದಾಗ 8x square, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಾಡಿದಾಗ 6y square. ಉಳಿದಿದ್ದು ನಂಗೆ ಬೇಡ, ಹಂಗಾಗಿ ನಾನು ಮಲ್ಟಿಪ್ಲೈ ಮಾಡಲಿಲ್ಲ. ಇದನ್ನ ಇದಕ್ಕೆ ಈಕ್ವೇಟ್ ಮಾಡಿದೆ, ಇದನ್ನ ಇದಕ್ಕೆ ಈಕ್ವೇಟ್ ಮಾಡಿದ್ರೆ x ಗೆ ಇದೆರಡು ವ್ಯಾಲ್ಯೂ, y ಗೆ ಇದೆರಡು ವ್ಯಾಲ್ಯೂ ಬಂತು. ಸೊ ದ ನಂಬರ್ ಆಫ್ ways of selecting x and y is 2 into 2, 4 ways. So total number of matrices is also 4. That is why option 3. Next repeat ಆಯ್ತಿದು. The value of A for which the matrix is symmetric or, yeah, for what value of A this is symmetric ಅಂತ ಕೇಳಿದೆ. ಸೊ ನೋಡಿ ಇಲ್ಲೇ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ಬೋದಾ ಅಂತ. ಈಗ ಮ್ಯಾಟ್ರಿಕ್ಸ್ ಸಿಮಿಟ್ರಿಕ್ ಆಗ್ಬೇಕಂದ್ರೆ ಇಲ್ಲಿ ಡಯಾಗನಲ್ ಮ್ಯಾಟ್ರಿಕ್ಸ್ ಏನಾದ್ರೂ ಇರಲಿ, ಅದ್ರ ಬಗ್ಗೆ ವರಿ ಮಾಡೋದು ಬೇಡ. ಇದೆರಡು ಸಮ ಆಗ್ಬೇಕು, a ಸ್ಕ್ವೇರ್ ಮೈನಸ್ 1 a ಪ್ಲಸ್ 1 ಸಮ ಆಗ್ಬೇಕು, ಅಥವಾ a ಸ್ಕ್ವೇರ್ ಪ್ಲಸ್ 4 ಮತ್ತೆ 4a ಅನ್ನೋದು ಈಕ್ವಲ್ ಆಗ್ಬೇಕು. ಸೊ -3 ಇಲ್ಲೂ ಇದೆ, ಇಲ್ಲೂ ಇದೆ. ಅಂದ್ರೆ ಯು ಹ್ಯಾವ್ ಟೂ ಚಾಯ್ಸ್. ಒಂದು a ಸ್ಕ್ವೇರ್ ಮೈನಸ್ 1 is equal to a ಪ್ಲಸ್ 1 ಆಗ್ಬೇಕು, ಅಥವಾ a ಸ್ಕ್ವೇರ್ ಪ್ಲಸ್ 4 is equal to 4a ಆಗ್ಬೇಕು. ಎರಡರಲ್ಲಿ ಒಂದು ಚಾಯ್ಸ್. ಸೊ ಎರಡು ಸೇಮ್ ಬರುತ್ತಾ ನೋಡೋಣ. ಈಗ a ಸ್ಕ್ವೇರ್ ಮೈನಸ್ a ಈ ಕಡೆ ತೊಗೊಂಡ್ರೆ -2 is equal to 0.
ಇಲ್ಲಿ ನೋಡಿ ಎ ಸ್ಕ್ವಯರ್ ಮೈನಸ್ 4a ಪ್ಲಸ್ 4 ಇಸ್ ಈಕ್ವಲ್ ಟು 0. ಸೊ ಎ ಸ್ಕ್ವಯರ್ ಮೈನಸ್ 1 ಇಸ್ ಈಕ್ವಲ್ ಟು ಎ ಪ್ಲಸ್ 1 ಆದರೆ ಮಾತ್ರ ನನಗೆ ವ್ಯಾಲ್ಯೂ ಸೇಮ್ ಅಂತ ಹೇಳಿದೆ. ಸೊ ಇಲ್ಲಿ ಯಾವ ವ್ಯಾಲ್ಯೂ ಇದು ಸ್ಯಾಟಿಸ್ಫೈ ಮಾಡುತ್ತೆ? ಈಗ ಎ ಇಸ್ ಈಕ್ವಲ್ ಟು ಮೈನಸ್ 1 ಕೊಟ್ಟರೆ ನಾನು ನೋಡಿ ಮೈನಸ್ 1 ಕೊಟ್ಟರೆ ಪ್ಲಸ್ 1 ಇದು ಪ್ಲಸ್ 1 ಮೈನಸ್ 2 ಇಸ್ ಈಕ್ವಲ್ ಟು 0 ಸ್ಯಾಟಿಸ್ಫೈ ಆಗ್ತಾ ಇದೆ ಮೈನಸ್ 1 ಅಂತ. ಇಲ್ಲಿ ಸ್ಯಾಟಿಸ್ಫೈ ಆಗುತ್ತೆ ನೋಡಿ. ಸೊ ಇದು 1 ಆಯಿತು, ಪ್ಲಸ್ 4 ನಾಟ್ ಈಕ್ವಲ್ ಟು 0 ಆಗ್ತಾ ಇಲ್ಲ. ಈಗ ಮೈನಸ್ 2 ಕೊಟ್ಟು ನೋಡೋಣ. ಮೈನಸ್ 2 ಕೊಟ್ಟರೆ ಐ ಹ್ಯಾವ್ 2 ಸ್ಕ್ವೇರ್ ಇಸ್ 4 ಪ್ಲಸ್ 2 ಮೈನಸ್ 2 ಇದಾಗಲ್ಲ ಇಲ್ಲಿ. ಸೊ 3 ಕೊಟ್ಟರೆ ಆಗತ್ತಾ ನೋಡಿ. 3 ಕೊಟ್ಟರೆ ಐ ಹ್ಯಾವ್ 3 ಸ್ಕ್ವೇರ್ ಈಸ್ 9 ಮೈನಸ್ 3 ಮೈನಸ್ 2 ಅದು ಆಗ್ತಾ ಇಲ್ಲ. ಓಕೆ, ನೆಕ್ಸ್ಟು ಆಪ್ಷನ್ 4 ಅಲ್ಲಿ 2 ಇದೆ. ಸೊ 2 ಸ್ಕ್ವಯರ್ ಈಸ್ 4 ಮೈನಸ್ 2 ಮೈನಸ್ 2 ವಿಚ್ ಇಸ್ ಈಕ್ವಲ್ ಟು 0. ಇಲ್ಲಿ ನಮಗೆ 2 ಕೊಟ್ಟರೆ 2 ಸ್ಕ್ವಯರ್ ಈಸ್ 4 ಮೈನಸ್ 8 ಪ್ಲಸ್ 4 ಇಸ್ ಈಕ್ವಲ್ ಟು 0. ಸೊ ಎರಡು ಈಕ್ವೇಶನ್ ಅನ್ನು ಸ್ಯಾಟಿಸ್ಫೈ ಮಾಡ್ತಾ ಇರೋದು 2 ಆಪ್ಷನ್ 2 ಸಾರಿ ವ್ಯಾಲ್ಯೂ 2 ಆಪ್ಷನ್ 4 ಅಲ್ಲಿ ಇರುವಂಥದ್ದು. ಅಂದರೆ ಇಟ್ ಶುಡ್ ಬಿ ಸ್ಯಾಟಿಸ್ಫೈಡ್ ಬೋತ್ ದ ಈಕ್ವೇಶನ್ ಎ ಸ್ಕ್ವಯರ್ ಮೈನಸ್ ಎ ಮೈನಸ್ 2 ಎ ಸ್ಕ್ವಯರ್ ಮೈನಸ್ 4a ಪ್ಲಸ್ 4 ಇಸ್ ಈಕ್ವಲ್ ಟು 0 ಆಯಿತು ಅಂದರೆ ಆ ಆಪ್ಷನ್ 4 ಏನಿದೆ ಅದು ಎರಡು ಈಕ್ವೇಶನ್ ಸ್ಯಾಟಿಸ್ಫೈ ಮಾಡ್ತಿದೆ. ಸೊ ಆನ್ಸರ್ ಈಸ್ 2. ದ ವ್ಯಾಲ್ಯೂ ಆಫ್ ಎ ಈಸ್ 2. ಅದೊಂದು ಮಾಡ್ಬೋದು. ಇಲ್ಲಿ ಎ ಮೈನಸ್ 1 ಇಂಟು ಎ ಪ್ಲಸ್ 1 ಇಸ್ ಈಕ್ವಲ್ ಟು ಎ ಪ್ಲಸ್ 1 ಹಿಂಗೆ ತೊಗೊಂಡ್ರೆ ನಾನು ಎ ಪ್ಲಸ್ 1 ಕ್ಯಾನ್ಸಲ್ ಆಗಿ ಎ ಮೈನಸ್ 1 ಈಕ್ವಲ್ 0 ಬರುತ್ತೆ, ಎ ಈಕ್ವಲ್ಸ್ 1 ಆಗುತ್ತೆ. ಇದಾಗಲ್ಲ. ಸೊ ಆ ಥರ ಮಾಡಲಿಕ್ಕೆ ಬರಲಿಲ್ಲ ನನಗೆ. ಹಿಂಗೆ ಮಾಡಿದೆ, ಎರಡು ಈಕ್ವೇಶನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತು, ಎಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ ಸೊ ದಟ್ ಯು ವಿಲ್ ಗೆಟ್ ದ ಆನ್ಸರ್ ನೋಡಿ. ಸೊ ಇಲ್ಲ ಅಂದರೆ ಈ ಮೆಥಡ್ ಹೆಂಗಿದೆ ಅಂದರೆ ನೋಡಿ ಎ ಪ್ಲಸ್ 1 ಈಕ್ವಲ್ಸ್ ಎ ಸ್ಕ್ವಯರ್ ಮೈನಸ್ 1 ಇನ್ನೊಂದು ಮೆಥಡ್ 4a ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ 4 ಬಂತು. ನಾವೇನು ಮಾಡಿದ್ದಾರೆ ಇಲ್ಲಿ ಅಂದರೆ ಎ ಪ್ಲಸ್ 1 ಇಸ್ ಈಕ್ವಲ್ ಟು ಈ ಮೊದಲನೇ ಈಕ್ವೇಶನ್ ಇದೆಯಲ್ಲ ಎ ಪ್ಲಸ್ 1 ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ 1 ಇತ್ತಲ್ವಾ, ಎ ಸ್ಕ್ವಯರ್ಗೆ 4a ಮೈನಸ್ 4 ಹಾಕಿದ್ದಾರೆ. 4a ಮೈನಸ್ 4 ಹಾಕಿದ್ರೆ ಪ್ಲಸ್ 1. ಅವಾಗ ಏನಾಯಿತು 4a ಮೈನಸ್ 4 ಪ್ಲಸ್ 1 ಇಸ್ ಈಕ್ವಲ್ ಟು ಎ ಪ್ಲಸ್ 1. ಎ ಪ್ಲಸ್ 1 ಇಸ್ ಈಕ್ವಲ್ ಟು 4a ಮೈನಸ್ 4 ಪ್ಲಸ್ 1. ಅಲ್ಲಿಗೆ ಎ ಪ್ಲಸ್ 1 ಇಸ್ ಈಕ್ವಲ್ ಟು 4a ಮೈನಸ್ 3 ಆಗುತ್ತೆ. ನೀವು ಈ ಕಡೆ ತಗೊಳ್ಳಿ 4a ಮೈನಸ್ ಎ ಈಸ್ 3a ಈಸ್ ಈಕ್ವಲ್ ಟು 4a ಮೈನಸ್ ಎ ಹಿಂಗೆ ತಗೊತಾ ಇದೀವಿ. 3 ಪ್ಲಸ್ 1 4 ಬರುತ್ತೆ. ಸಾರಿ ಏನೋ ಮಿಸ್ಟೇಕ್ ಮಾಡಿದೆ. ಎ ಪ್ಲಸ್ 1 ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ 1 ಇಲ್ಲಿರೋದು. ಎ ಸ್ಕ್ವಯರ್ ಜಾಗದಲ್ಲಿ 4a ಮೈನಸ್ 4 ಹಾಕಬೇಕು. 4a ಮೈನಸ್ 4 ಮೈನಸ್ 1 ಹಾಕ್ಬೇಕಿತ್ತು ನಾನಿಲ್ಲಿ. ಅಲ್ಲಿಗೆ ಕರೆಕ್ಟ್ ಆಯ್ತು ನೋಡಿ, ಇದು ಮೈನಸ್ 1. ಅಲ್ಲಿಗೆ ಏನಾಯಿತು ಇಲ್ಲಿ ಎ ಪ್ಲಸ್ 1 ಇಸ್ ಈಕ್ವಲ್ ಟು 4a ಮೈನಸ್ 5 ಇದೆ. ಆರ್ 4a ಮೈನಸ್ ಎ ಇಸ್ 3a ಇಸ್ ಈಕ್ವಲ್ ಟು 6 ಆರ್ ಎ ಇಸ್ ಈಕ್ವಲ್ ಟು 2 ಹಿಂಗೂ ಮಾಡ್ಬೋದು. So this is another way of finding the value of A for which this given matrix is a symmetric matrix. Next ಇದು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಮೇಲೆ. ಸೊ ಈಗ ಆಲ್ರೆಡಿ ನಿಮಗೆ ಸಾಕಷ್ಟು ಐಡಿಯಾ ಬಂದಿದೆ. ಎಕ್ಸ್ ವೈ ಝೆಡ್ ಡಬ್ಲ್ಯೂ ಅಂಡ್ ಪಿ ಆರ್ ಮ್ಯಾಟ್ರಿಸೀಸ್ ಆಫ್ ಆರ್ಡರ್ 2 ಕ್ರಾಸ್ n. ಎಕ್ಸ್ ನ ಆರ್ಡರ್ ನೋಡಿ, ಆರ್ಡರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಕ್ರಾಸ್ n. ಆರ್ಡರ್ ಆಫ್ ವೈ ಇಸ್ ಈಕ್ವಲ್ ಟು 3 ಕ್ರಾಸ್ k. Order of Z is 2 cross P. Order of P is n cross 3. ಇದಿಷ್ಟು ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಯಾವುದು ಎಕ್ಸ್ ವೈ ಝೆಡ್ ಡಬ್ಲ್ಯೂ, ಇದು ಡಬ್ಲ್ಯೂ. ಆರ್ಡರ್ ಆಫ್ ಡಬ್ಲ್ಯೂ ಇಸ್ ಈಕ್ವಲ್ ಟು n ಕ್ರಾಸ್ 3. ಆರ್ಡರ್ ಆಫ್ P is equal to P cross K. If n is equal to P, then the order of 7x minus 5z. ನೋಡಿ ಇಲ್ಲಿ n is equal to P ಆದರೆ x ಮೈನಸ್ 5z ಅವಾಗಲೇ ನಮಗೆ ಎರಡರದ್ದು ಆರ್ಡರ್ ಸೇಮ್ ಇದ್ರೆ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಸೀಸ್ ಇಸ್ ಡಿಫೈನ್ಡ್. ಇಫ್ n ಇಸ್ ಈಕ್ವಲ್ ಟು p ಅವಾಗ 7x ಮೈನಸ್ 5z ನ ಆರ್ಡರ್ ಏನಾಯ್ತು, ಐದರ್ 2 ಕ್ರಾಸ್ n ಆರ್ 2 ಕ್ರಾಸ್ p ಆಗುತ್ತೆ. ಇಲ್ಲಿ ಕೊಟ್ಟಿರೋದ್ರಲ್ಲಿ 2 ಕ್ರಾಸ್ p ಅನ್ನೋ ಆನ್ಸರ್ ಇಲ್ಲ, ಹಾಗಾಗಿ 2 ಕ್ರಾಸ್ n ಇಸ್ ದ ರೈಟ್ ಚಾಯ್ಸ್. 2 ಕ್ರಾಸ್ n ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ.
2 cross n or 2 cross p. So here are some problems which you can solve on your own. So try these problems. X plus y 7 9 x minus 1 2 7 9 4. Then xy find out ಮಾಡಬೇಕು ನೋಡಿ. ಮೊದಲನೇದು x plus y is equal to 2, x minus y CET ನಲ್ಲಿ ಕೇಳಿರೋದು ಹಂಗಾಗಿ ಇಲ್ಲಿ ಬರೆದಿದೆ ಅಷ್ಟೇ 4. ಸೊ ಆಡ್ ಮಾಡ್ಕೊಳ್ಳಿ ಎರಡು ಈಕ್ವೇಷನ್ ಅನ್ನು. ಅಲ್ಲಿಗೆ 2x is equal to 6 ಆಯಿತು. implies x is equal to 3. when x is equal to 3, 3 minus y is equal to 4 or y is equal to 3 minus 4 ಅಂದರೆ minus 1. 3 and minus 1, that is option 2 here. ಇದು ಒಂದು. ಸೊ ಸೆಕೆಂಡ್ ಕ್ವಶನ್ ನೋಡೋಣ. ಯು ಕ್ಯಾನ್ ಟೇಕ್ ಡೌನ್ ದಿಸ್ ಸೆಕೆಂಡ್ ಕ್ವಶನ್. ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ. ಎ ಪ್ಲಸ್ 2x ಈಕ್ವಲ್ಸ್ ಬಿ ಆದರೆ x is equal to s2 ಅಂತ. ಸೊ 2x is equal to b minus a ಮಾಡಿಕೊಂಡು ಡಿವೈಡೆಡ್ ಬೈ 2 ಮಾಡಬೇಕು. ದಟ್ ಈಸ್ 1/2 ಇಂಟು b minus a ಅಂತ ಮಾಡಿದ್ರೆ ಸಾಕು. 1/2 into b minus a, that is 1/2 b minus a minus 3 plus 1 ಆಗುತ್ತೆ ಸಬ್ಟ್ರಾಕ್ಟ್ ಮಾಡಿದಾಗ. 4 minus 2 ಆಮೇಲೆ 2 plus 2 ಆಯಿತು. minus 1 ಆಯಿತು. that is 1/2 into 1 minus 3 is minus 2. ಇಲ್ಲಿ 2, ಇಲ್ಲಿ 4, ಇಲ್ಲಿ minus 2. ಸೊ ಡಿವೈಡೆಡ್ ಬೈ 2 ಮಾಡಿದಾಗ ನನಗೆ minus 1 1 2 and minus 1. minus 1 1 2 minus 1, which is in option 2 here. So you can take this as an assignment, similar questions. ಇದನ್ನು ನೀವೇ ಮಾಡ್ಕೊಳ್ಳಿ. In the next class, let us discuss determinants. Thank you. Let us conclude for today.